ಗೈಸ್ ಹಣ ಕುರಿತು ಹೇಗೆ ಸೇವ್ ಮಾಡೋದ ಅಂತ ಈ ವಿಡಿಯೋದಲ್ಲಿ ನೋಡೋಣ ಗೈಸ್. ಫಸ್ಟ್ ಟೈಮ್ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಡೋದ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಗೈಸ್. ನಿನ್ನ ಸಿಐಬಿಐಎಲ್ ಸ್ಕೋರ್ ಕಡಿಮೆ ಇದೆಯಾ? ಬ್ಯಾಂಕ್ಗೆ ಹೋದರೆ ಮುಖ ನೋಡಿದ ಕ್ಷಣಕ್ಕೆ ರಿಜೆಕ್ಟೆಡ್ ಅನ್ನೋ ಮಾತು ಕೇಳ್ಬೇಕಾಯ್ತಾ? ಸ್ನೇಹಿತ, ಇವತ್ತು ನಾನು ನಿನಗೆ ಒಂದು ಸತ್ಯ ಹೇಳ್ತೀನಿ. ಕಡಿಮೆ ಸಿಐಬಿಐಎಲ್ ಸ್ಕೋರ್ ಅಂದ್ರೆ ಜೀವನವೇ ಮುಗಿದಂತಲ್ಲ. ಅದು ನಿನ್ನ ಹಣಕಾಸಿನ ಕಥೆಯಲ್ಲಿ ಒಂದು ಅಧ್ಯಾಯ ಮಾತ್ರ, ಅಂತ್ಯ ಅಲ್ಲ. ಹೌದು, ಸಿಐಬಿಐಎಲ್ ಸ್ಕೋರ್ ಕಡಿಮೆ ಇದ್ದರೆ ಪರ್ಸನಲ್ ಲೋನ್ ಸಿಗೋದಿಲ್ಲ ಅನ್ನೋ ಭಯ ಸಹಜ. ಆದರೆ ನಿಜ ಏನು ಗೊತ್ತಾ? ಬ್ಯಾಂಕ್ ಅಥವಾ ಫೈನಾನ್ಸ್ ಕಂಪನಿಗಳು ನಿನ್ನ ಸ್ಕೋರ್ ನೋಡ್ತಾರೆ, ಆದರೆ ಅದಕ್ಕಿಂತ ಹೆಚ್ಚಾಗಿ ನಿನ್ನ ಇಂದಿನ ಪರಿಸ್ಥಿತಿ, ನಿನ್ನ ಆದಾಯ, ನಿನ್ನ ಮನಸ್ಸಿನ ಸ್ಥಿತಿ ನೋಡ್ತಾರೆ. ಒಂದು ಕಡಿಮೆ ಸ್ಕೋರ್ ನಿನ್ನ ವ್ಯಕ್ತಿತ್ವವನ್ನು ತೀರ್ಮಾನಿಸುವುದಿಲ್ಲ. ಅದು ಕೇವಲ ಒಂದು ಸಂಖ್ಯೆ, ಮತ್ತು ಯಾವುದೇ ಸಂಖ್ಯೆಯನ್ನು ಬದಲಾಯಿಸಬಹುದು. ಇವತ್ತು ನೀನು ಈ ಆಡಿಯೋ ಕೇಳ್ತಾ ಇದ್ದೀಯಾ ಅಂದ್ರೆ ನಿನ್ನೊಳಗೆ ಇನ್ನೂ ಒಂಥರ ನಂಬಿಕೆ ಜೀವಂತ ಇದೆ. ನಾನು ಮತ್ತೆ ಏಳಬಹುದು ಅನ್ನೋ ಚಿಕ್ಕ ಸ್ಪಾರ್ಕ್ ಇದೆ. ಅದನ್ನೇ ಬೆಂಕಿಯಾಗಿಸೋ ಸಮಯ ಇದು. ಒಮ್ಮೆ ಯೋಚಿಸು, ನಿನ್ನ ಸಿಐಬಿಐಎಲ್ ಸ್ಕೋರ್ ಕಡಿಮೆಯಾಗೋದಕ್ಕೆ ಕಾರಣ ಏನು? ತಪ್ಪು ನಿರ್ಧಾರಗಳ, ತಡವಾಗಿ ಎಮ್ಮಿ ಪಾವತಿ ಮಾಡೋದಾ, ಅಥವಾ ಒಂದು ಕಷ್ಟದ ಸಮಯದಲ್ಲಿ ಹಣದ ಕೊರತೆ? ಜೀವನದಲ್ಲಿ ಪ್ರತಿಯೊಬ್ಬರೂ ಒಂದು ಸಮಯದಲ್ಲಿ ತಪ್ಪು ಮಾಡ್ತಾರೆ, ಆದರೆ ಯಶಸ್ವಿಯಾಗುವವರು ಯಾರು ಗೊತ್ತಾ? ತಮ್ಮ ತಪ್ಪಿನಿಂದ ಕಲಿತು ಮುಂದೆ ಸಾಗೋವರು. ನೀನು ಈಗ ಪರ್ಸನಲ್ ಲೋನ್ ಬೇಕು ಅಂತ ಯೋಚಿಸ್ತಾ ಇದ್ದೀಯಾ? ಏಕೆ ಬೇಕು? ಮನೆಗೆ ಒಂದು ತುರ್ತು ಪರಿಸ್ಥಿತಿಯ, ವ್ಯವಹಾರ ಶುರು ಮಾಡೋ ಕನಸ, ಕುಟುಂಬದ ಅಗತ್ಯವೋ? ಕಾರಣ ಯಾವದ್ದೇ ಇರಲಿ, ನಿನ್ನ ಉದ್ದೇಶ ಸ್ಪಷ್ಟವಾಗಿರಲಿ. ಸಾಲ ತಗೊಳ್ಳೋದು ತಪ್ಪಲ್ಲ, ಆದರೆ ಸ್ಪಷ್ಟವಾದ ಯೋಜನೆ ಇಲ್ಲದೆ ಸಾಲ ತಗೊಳ್ಳೋದು ತಪ್ಪು. ಇವತ್ತು ಅನೇಕ ಎನ್ಗಳು ಮತ್ತು ಫಿನ್ಟೆಕ್ ಆ್ಯಪ್ಗಳು ಕಡಿಮೆ ಸಿಐಬಿಐಎಲ್ ಸ್ಕೋರ್ ಇದ್ದರೂ ಪರ್ಸನಲ್ ಲೋನ್ ಕೊಟ್ಟಿವೆ. ಆದರೆ ಕೇಳು, ಲೋನ್ ಸಿಗೋದು ಮಾತ್ರ ಜಯ ಅಲ್ಲ. ಲೋನ್ ತೆಗೆದುಕೊಂಡು ಅದನ್ನ ಸರಿಯಾಗಿ ಹಿಂತಿರುಗಿಸುವುದು ನಿಜವಾದ ಜಯ. ಅದು ನಿನ್ನ ಆತ್ಮವಿಶ್ವಾಸವನ್ನು ಮರುಸ್ಥಾಪಿಸೋದು. ಅದು ನಿನ್ನ ಸಿಐಬಿಐಎಲ್. ಹೌದು, ಇವತ್ತು ನಿನ್ನೊಳಗೆ ಒಂದು ಬೆಂಕಿ ಹಚ್ಚು. ನಾನು ನನ್ನ ಸಿಐಬಿಐಎಲ್ ಸ್ಕೋರ್ ಹೆಚ್ಚಿಸ್ತೇನೆ. ನಾನು ನನ್ನ ಹಣಕಾಸಿನ ಬದುಕನ್ನು ಮತ್ತೆ ಕಟ್ಟುತ್ತೇನೆ. ನಾನು ಮತ್ತೆ ಏಳುತ್ತೇನೆ ಅಂತ ನಿನ್ನೊಳಗೆ ನೀನೇ ಹೇಳ್ಕೊ. ಜೋರಾಗಿ ಹೇಳ್ಕೊ, ಏಕೆಂದರೆ ಬದಲಾವಣೆ ಹೊರಗಿಂದ ಬರೋದಿಲ್ಲ, ಅದು ಒಳಗಿಂದ ಶುರುವಾಗುತ್ತೆ. ನಿನ್ನ ಸಿಐಬಿಐಎಲ್ ಸ್ಕೋರ್ ಕಡಿಮೆ ಇದೆ ಅಂದ್ರೆ ಅದು ಒಂದು ಸೂಚನೆ. ಅದು ನಿನ್ನನ್ನು ದೂಷಿಸೋದಿಲ್ಲ, ಅದು ನಿನಗೆ ಹೇಳ್ತಿದೆ, ಇಲ್ಲಿ ಸ್ವಲ್ಪ ಜಾಗ್ರತೆ ಬೇಕು. ಇವತ್ತು ನೀನು ಈ ಸೂಚನೆಯನ್ನು ಗಮನಿಸಿದ್ರೆ ನಾಳೆ ದೊಡ್ಡ ಸಮಸ್ಯೆಯಿಂದ ತಪ್ಪಿಸಿಕೊಳ್ಳಬಹುದು. ಪರ್ಸನಲ್ ಲೋನ್ ತಕ್ಷಣ ಅಪ್ರೂವ್ಡ್ ಆಗಬೇಕು ಅಂದ್ರೆ ಮೊದಲೇ ನೀನು ನಿನ್ನನ್ನು ಅಪ್ರೂವ್ಡ್ ಮಾಡ್ಕೋಬೇಕು. ನಿನ್ನ ಮೇಲೆ ನಂಬಿಕೆ ಇರಬೇಕು, ನಿನ್ನ ಆದಾಯದ ಮೇಲೆ ಸ್ಪಷ್ಟತೆ ಇರಬೇಕು, ನಿನ್ನ ಖರ್ಚಿನ ಮೇಲೆ ನಿಯಂತ್ರಣ ಇರಬೇಕು, ನಿನ್ನ ಗುರಿಯ ಮೇಲೆ ದೃಢತೆ ಇರಬೇಕು. ನೀನು ಲೋನ್ ತಗೊಳ್ತಾ ಇದ್ದೀಯಾ ಅಂದ್ರೆ ಅದು ಒಂದು ಒಪ್ಪಂದ. ನೀನು ಮತ್ತು ಹಣಕಾಸು ಸಂಸ್ಥೆ ನಡುವೆ ಒಪ್ಪಂದ. ಅವರು ನಿನಗೆ ಹಣ ಕೊಟ್ಟಾರೆ, ನೀನು ಅವರಿಗೆ ಸಮಯಕ್ಕೆ ಹಿಂತಿರುಗಿಸ್ತೀಯಾ. ಈ ಸಣ್ಣ ಶಿಸ್ತು ನಿನ್ನ ಜೀವನದ ದೊಡ್ಡ ತಿರುವಾಗಬಹುದು. ಇನ್ನೊಂದು ಮುಖ್ಯ ವಿಷಯ ಕೇಳು. ಸಾಲ ತಗೊಳ್ಳೋ ಮೊದಲು ನಿನ್ನನ್ನು ನೀನೇ ಕೇಳ್ಕೊ, ನನಗೆ ಇದು ನಿಜವಾಗಿಯೂ ಅಗತ್ಯವೇ? ಖರ್ಚು ಮತ್ತು ಅಗತ್ಯ ಒಂದೇ ಅಲ್ಲ. ಕೆಲವೊಮ್ಮೆ ನಾವು ಭಾವನೆಯಲ್ಲಿ ನಿರ್ಧಾರ ಮಾಡ್ತೀವಿ, ಆದರೆ ಹಣಕಾಸಿನಲ್ಲಿ ಭಾವನೆಗಿಂತ ಲೆಕ್ಕ ಮುಖ್ಯ. ಲೆಕ್ಕ ಸ್ಪಷ್ಟವಾಗಿದ್ದರೆ ಭವಿಷ್ಯ ಸುರಕ್ಷಿತವಾಗಿರುತ್ತೆ. ನೀನು ಎಮ್ಮಿ ಪಾವತಿ ಮಾಡೋ ದಿನವನ್ನು ಒಂದು ಹಬ್ಬದಂತೆ ಕಾಣು. ಇವತ್ತು ನಾನು ನನ್ನ ಭವಿಷ್ಯಕ್ಕೆ ಒಂದು ಹೆಜ್ಜೆ ಹಾಕಿದೆ ಅಂತ ಮನಸ್ಸಿನಲ್ಲಿ ಹೇಳ್ಕೊ. ಪ್ರತಿ ಎಮ್ಮಿ ನಿನ್ನ ಸಿಐಬಿಐಎಲ್ ಸ್ಕೋರ್ಗೆ ಒಂದು ಪಾಸಿಟಿವ್ ಸಿಗ್ನಲ್ ಕಳಿಸುತ್ತೆ. ಪ್ರತಿ ಸಮಯಕ್ಕೆ ಪಾವತಿ ನಿನ್ನ ಹಣಕಾಸಿನ ವಿಶ್ವಾಸವನ್ನು ಕಟ್ಟುತ್ತೆ. ನಿನ್ನ ಕ್ರೆಡಿಟ್ ಕಾರ್ಡ್ ಇದ್ದರೆ ಅದನ್ನ ಶತ್ರುವಾಗಿಸಬೇಡ, ಅದನ್ನ ಸಾಧನವಾಗಿಸ್ಕೋ. 30% ಯೂಸೇಜ್ ಒಳಗೆ ಇಟ್ಟುಕೋ. ಮಿನಿಮಮ್ ಡ್ಯೂ ಮಾತ್ರ ಪಾವತಿ ಮಾಡೋ ಅಭ್ಯಾಸ ಬಿಟ್ಟು ಸಾಧ್ಯವಾದಷ್ಟು ಸಂಪೂರ್ಣ ಪಾವತಿ ಮಾಡು. ಇದು ಚಿಕ್ಕ ಚಿಕ್ಕ ಕ್ರಮಗಳು ಅನಿಸುತ್ತೆ, ಆದರೆ ಇದೇ ಕ್ರಮಗಳು ನಿನ್ನ ಸ್ಕೋರ್ ಅನ್ನು 100 ಪಾಯಿಂಟ್ ಏರಿಸಬಹುದು. ಒಂದೇ ಸಮಯದಲ್ಲಿ ಅನೇಕ ಲೋನ್ ಇನ್ಕ್ವೈರಿ ಮಾಡಬೇಡ. ಪ್ರತಿ ಇನ್ಕ್ವೈರಿ ನಿನ್ನ ಸ್ಕೋರ್ ಮೇಲೆ ಸ್ವಲ್ಪ ಪ್ರಭಾವ ಬೀರುತ್ತೆ. ಜಾಣ್ಮೆಯಿಂದ ಆಯ್ಕೆ ಮಾಡು, ಹೋಲಿಕೆ ಮಾಡು. ಬಡ್ಡಿದರ ಕಡಿಮೆ ಇದ್ದರೂ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಓದು, ಅರ್ಥ ಮಾಡ್ಕೋ, ತಿಳಿದುಕೊಂಡು ನಿರ್ಧಾರ ಮಾಡು. ನಿನ್ನ ಜೀವನದಲ್ಲಿ ಒಂದು ನಿಯಮ ಇಟ್ಟುಕೋ, ಎಮ್ಮಿ ಮೊದಲು, ಉಳಿದ ಖರ್ಚು ನಂತರ. ಈ ಒಂದು ನಿಯಮ ನಿನ್ನ ಹಣಕಾಸಿನ ಶಿಸ್ತನ್ನು ಕಟ್ಟುತ್ತದೆ. ಡಿಸಿಪ್ಲಿನ್ ಅನ್ನೋದು ಶ್ರೀಮಂತಿಕೆಗಿಂತ ದೊಡ್ಡ ಸಂಪತ್ತು. ಹಣ ಕಳೆದು ಹೋಗಬಹುದು, ಆದರೆ ಶಿಸ್ತು ಇದ್ದರೆ ಹಣ ಮತ್ತೆ ಬರುತ್ತದೆ. ನೀನು ಈಗ ಕಷ್ಟದಲ್ಲಿದ್ದೀಯಾ ಅಂದ್ರೆ ಅದು ನಿನ್ನ ಶಕ್ತಿಯನ್ನು ಪರೀಕ್ಷಿಸುತ್ತಿದೆ. ನಿನ್ನೊಳಗೆ ಇರುವ ನಾಯಕನನ್ನು ಹೊರತೆಗೆದುಕೊಳ್ಳುತ್ತಿದೆ. ಯಾರಿಗೂ ಕಷ್ಟ ಬೇಡ, ಆದರೆ ಕಷ್ಟ ಬಂದಾಗ ಯಾರು ಎದ್ದುಕೊಳ್ತಾರೆ, ಅವರು ಜೀವನದಲ್ಲಿ ಮುಂದೆ ಹೋಗ್ತಾರೆ. ಪರ್ಸನಲ್ ಲೋನ್ ಒಂದು ಸಹಾಯ, ಅದು ಪರಿಹಾರ ಅಲ್ಲ. ಪರಿಹಾರ ನಿನ್ನ ಮನಸ್ಸಿನಲ್ಲಿ ಇದೆ, ನಿನ್ನ ಯೋಜನೆಯಲ್ಲಿ ಇದೆ, ನಿನ್ನ ನಿರಂತರ ಪ್ರಯತ್ನದಲ್ಲಿ ಇದೆ. ಲೋನ್ ತೆಗೆದುಕೊಂಡು ಅದನ್ನ ಸರಿಯಾಗಿ ಬಳಸಿದ್ರೆ ಅದು ನಿನ್ನ ಕನಸುಗಳಿಗೆ ಇಂಧನ. ತಪ್ಪಾಗಿ ಬಳಸಿದ್ರೆ ಅದು ನಿನ್ನ ಭಾರ. ನಿನ್ನ ಹಣಕಾಸಿನ ಗುರಿ ಸ್ಪಷ್ಟವಾಗಿರಲಿ. 3 ತಿಂಗಳ ಗುರಿ, 1 ವರ್ಷದ ಗುರಿ, 3 ವರ್ಷದ ಗುರಿ. ಲೋನ್ ತೆಗೆದುಕೊಂಡು ವ್ಯವಹಾರ ಶುರು ಮಾಡಿದ್ರೆ ಅದರ ಲಾಭದ ಯೋಜನೆ ಇರಲಿ. ತುರ್ತು ಖರ್ಚಿಗೆ ತೆಗೆದುಕೊಂಡಿದ್ರೆ ಅದನ್ನ ಬೇಗ ಕ್ಲೋಸ್ ಮಾಡೋ ಗುರಿ ಇರಲಿ. ನಿನ್ನ ಸಿಐಬಿಐಎಲ್ ಸ್ಕೋರ್ ಇಂದು ಕಡಿಮೆ ಇರಬಹುದು, ಆದರೆ ಅದು ಶಾಶ್ವತ ಅಲ್ಲ. 1 ವರ್ಷ ಶಿಸ್ತಿನಿಂದ ನಡೆದುಕೊಂಡರೆ ಅದು ಸಂಪೂರ್ಣ ಬದಲಾಗಬಹುದು. ಬ್ಯಾಂಕ್ ನಿನ್ನನ್ನು ಗೌರವದಿಂದ ನೋಡಬಹುದು, ಆಫರ್ಸ್ ನಿನಗೆ ಸ್ವತಃ ಬರಬಹುದು. ಆದರೆ ಕೇಳು, ಈ ಎಲ್ಲ ಬದಲಾವಣೆ ಹೊರಗಿಂದ ಬರೋದಿಲ್ಲ, ಅದು ಇವತ್ತಿನ ನಿನ್ನ ನಿರ್ಧಾರದಿಂದ ಆರಂಭವಾಗುತ್ತೆ. ನೀನು ಇವತ್ತು ತೀರ್ಮಾನ ಮಾಡಬೇಕು, ನಾನು ಹಣಕಾಸಿನ ವಿಷಯದಲ್ಲಿ ಜವಾಬ್ದಾರಿಯಾಗಿರುತ್ತೇನೆ. ಈ ಒಂದು ವಾಕ್ಯ ನಿನ್ನ ಜೀವನವನ್ನು ತಿರುಗಿಸಬಹುದು. ಯಾರಾದರೂ ನಿನ್ನನ್ನು ಹಿಂದುಗಡೆ ತಳ್ಳಿದ್ರೆ ನೀನು 2 ಹೆಜ್ಜೆ ಮುಂದೆ ಹಾಕು. ಯಾರಾದರೂ ನಿನ್ನ ಸ್ಕೋರ್ ಕಡಿಮೆ ಅಂತ ಹೇಳಿದ್ರೆ ನೀನು ಮನಸ್ಸಿನಲ್ಲಿ ಹೇಳ್ಕೋ, ಇದು ತಾತ್ಕಾಲಿಕ. ಏಕೆಂದರೆ ನಿನ್ನ ಸಾಮರ್ಥ್ಯ ಒಂದು ಸಂಖ್ಯೆಯಿಂದ ಅಳೆಯಲಾಗೋದಿಲ್ಲ. ಇವತ್ತು ನೀನು ಕೇಳ್ತಾ ಇದ್ದೀಯಾ, ನಿನ್ನೊಳಗೆ ಒಂದು ಶಕ್ತಿ ಮೂಡುತ್ತಿದೆ. ಆ ಶಕ್ತಿಯನ್ನು ಹಿಡಿದುಕೋ, ಅದನ್ನ ವ್ಯರ್ಥ ಮಾಡಬೇಡ. ಈ ಕ್ಷಣದಿಂದಲೇ ಶುರು ಮಾಡು. ನಿನ್ನ ಖರ್ಚುಗಳನ್ನು ಬರೆಯು, ನಿನ್ನ ಎಮ್ಮಿ ದಿನಾಂಕವನ್ನು ಕ್ಯಾಲೆಂಡರ್ನಲ್ಲಿ ಗುರುತು ಮಾಡು. ರಿಮೈಂಡರ್ ಹಾಕು, ಡಿಲೇ ಆಗದಂತೆ ನೋಡಿಕೋ. 1 ವರ್ಷ ನಂತರ ನೀನು ಈ ದಿನವನ್ನು ನೆನಪಿಸ್ಕೊಳ್ತೀಯಾ? ಆ ದಿನ ನಾನು ಬದಲಾವಣೆ ಶುರು ಮಾಡಿದ್ದೆ ಅಂತ ಹೆಮ್ಮೆ ಪಡುವೆ. ಅದು ನಿನ್ನ ಜಯ, ಅದು ನಿನ್ನ ಸಾಧನೆ.
CIBIL ಸ್ಕೋರ್ ಕಡಿಮೆ ಇದೆಯಾ? ಅದನ್ನ ಹೆಚ್ಚಿಸೋ ಶಕ್ತಿ ನಿನ್ನಲ್ಲಿದೆ. ಪರ್ಸನಲ್ ಲೋನ್ ಬೇಕಾ? ಜಾಣ್ಮೆಯಿಂದ ತೆಗೆದುಕೋ. ಆದರೆ ಯಾವಾಗಲೂ ನೆನಪಿರಲಿ, ಲೋನ್ ನಿನ್ನ ಜೀವನವನ್ನು ತಕ್ಷಣ ಬದಲಾಯಿಸೋದಿಲ್ಲ. ನಿನ್ನ ಶಿಸ್ತು, ನಿನ್ನ ಜವಾಬ್ದಾರಿ, ನಿನ್ನ ದೃಢ ನಿರ್ಧಾರ ಮಾತ್ರ ನಿನ್ನ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸುತ್ತದೆ. ಇವತ್ತು ನಿನ್ನೊಳಗೆ ಒಂದು ಮಾತು ಗಟ್ಟಿಯಾಗಿ ಹೇಳ್ಕೋ, ನಾನು ಸೋಲುವುದಿಲ್ಲ. ನಾನು ನನ್ನ ಹಣಕಾಸಿನ ಬದುಕನ್ನು ಗೆಲ್ಲುತ್ತೇನೆ. ಈ ಕ್ಷಣವೇ ನಿನ್ನ ಹೊಸ ಆರಂಭ. ಹೌದು, ಇವತ್ತು, ಈ ಕ್ಷಣದಿಂದಲೇ. ನಿನ್ನ ಹಳೆಯ ತಪ್ಪುಗಳನ್ನ ನೆನಪಿಸಿಕೊಂಡು ನಿನ್ನನ್ನೇ ದೂಷಿಸೋ ಅವಶ್ಯಕತೆ ಇಲ್ಲ. ಅವು ನಿನ್ನ ಶಿಕ್ಷಕರು. ಅವು ನಿನಗೆ ಪಾಠ ಕಲಿಸಿವೆ. ಈಗ ನೀನು ಆ ಪಾಠವನ್ನು ಬಳಸಿಕೊಳ್ಳಬೇಕಾಗಿದೆ. ನಿನ್ನ CIBIL ಸ್ಕೋರ್ ಕಡಿಮೆಯಾಗಿದೆ ಅಂದ್ರೆ ಅದು ನಿನ್ನ ಹಣಕಾಸಿನ ವರದಿಯಲ್ಲಿ ಒಂದು ಕೆಂಪು ಗುರುತು ಮಾತ್ರ. ಆದರೆ ಆ ಕೆಂಪು ಗುರುತನ್ನು ಹಸಿರಾಗಿಸೋ ಶಕ್ತಿ ನಿನ್ನ ಕೈಯಲ್ಲಿದೆ. ಪ್ರತಿ ಬಾರಿ ನೀನು ಸಮಯಕ್ಕೆ EMI ಪಾವತಿ ಮಾಡಿದಾಗ ನಿನ್ನ ಭವಿಷ್ಯಕ್ಕೆ ನೀನು ಒಂದು ಪಾಸಿಟಿವ್ ಸಿಗ್ನಲ್ ಕಳುಹಿಸುತ್ತಿದ್ದೀಯಾ. ಪ್ರತಿ ಬಾರಿ ನೀನು ಅನಾವಶ್ಯಕ ಖರ್ಚನ್ನು ತಪ್ಪಿಸಿದಾಗ ನಿನ್ನ ಆತ್ಮವಿಶ್ವಾಸ ಒಂದು ಹಂತ ಏರುತ್ತಿದೆ. ನಿನ್ನ ಜೀವನದಲ್ಲಿ ಒಂದು ಸತ್ಯ ನೆನಪಿಟ್ಟುಕೋ, ಹಣ ಒಂದು ಸಾಧನ. ಅದು ನಿನ್ನನ್ನು ನಿರ್ಮಿಸಬಹುದು ಅಥವಾ ನಿನ್ನನ್ನು ನುಂಗಬಹುದು. ಅದನ್ನ ಹೇಗೆ ಬಳಸುತ್ತೀಯೋ ಅದೇ ಮುಖ್ಯ. ಪರ್ಸನಲ್ ಲೋನ್ ನಿನ್ನ ಮೇಲೆ ಬಿದ್ದ ಭಾರ ಅಲ್ಲ. ಅದು ಸರಿಯಾಗಿ ಬಳಸಿದರೆ ನಿನ್ನನ್ನು ಮುಂದಕ್ಕೆ ತಳ್ಳುವ ಮೆಟ್ಟಿಲು. ಆದ್ರೆ ಒಂದು ಪ್ರಶ್ನೆ ನೀನೇ ನಿನ್ನನ್ನು ಕೇಳ್ಕೋ, ನಾನು ಹಣವನ್ನು ಗೌರವಿಸುತ್ತೀನಿಯಾ? ಹಣವನ್ನು ಗೌರವಿಸುವವರು ಅದನ್ನ ವ್ಯರ್ಥ ಮಾಡೋದಿಲ್ಲ. ಹಣವನ್ನು ಗೌರವಿಸುವವರು EMIಯನ್ನು ಸಮಯಕ್ಕೆ ಪಾವತಿ ಮಾಡುತ್ತಾರೆ. ಹಣವನ್ನು ಗೌರವಿಸುವವರು ಲೋನ್ ಅನ್ನು ಹೂಡಿಕೆಯಾಗಿಸುತ್ತಾರೆ, ವ್ಯರ್ಥ ಖರ್ಚಾಗಿಸೋದಿಲ್ಲ. ನೀನು ಇವತ್ತು ಬಲವಾಗಿ ನಿಲ್ಲಬೇಕು. ಏಕೆಂದರೆ ನಿನ್ನ ಹಿಂದೆ ಒಂದು ಕುಟುಂಬ ಇರಬಹುದು. ನಿನ್ನ ಕನಸುಗಳಿರಬಹುದು. ನಿನ್ನ ಮೇಲೆ ನಂಬಿಕೆ ಇಟ್ಟವರು ಇರಬಹುದು. ನಿನ್ನ CIBIL ಸ್ಕೋರ್ ಕಡಿಮೆ ಇದೆ ಅಂದ್ರೆ ಅದು ಅವರಿಗೆ ನೋವು ಕೊಡಬಹುದು. ಆದರೆ ನೀನು ಅದನ್ನ ಹೆಚ್ಚಿಸಿದ ದಿನ ಅವರ ಕಣ್ಣಲ್ಲಿ ಹೆಮ್ಮೆ ಮೂಡುತ್ತದೆ. ಯಾವುದೇ ಲೋನ್ ತೆಗೆದುಕೊಳ್ಳೋ ಮೊದಲು ಒಂದು ಯೋಜನೆ ಬರೆಯು. ಎಷ್ಟು ಬೇಕು? ಏಕೆ ಬೇಕು? ಎಷ್ಟು ತಿಂಗಳಲ್ಲಿ ಮುಗಿಸುತ್ತೀನಿ? EMI ಎಷ್ಟು? ನನ್ನ ಆದಾಯದಲ್ಲಿ ಅದು ಎಷ್ಟು ಶೇಕಡ? ಈ ಪ್ರಶ್ನೆಗಳಿಗೆ ಉತ್ತರ ಇದ್ದರೆ ಲೋನ್ ನಿನ್ನ ಸ್ನೇಹಿತ. ಇಲ್ಲದಿದ್ದರೆ ಅದು ನಿನ್ನ ಮೇಲೆ ಒತ್ತಡ. ನೀನು ಒತ್ತಡಕ್ಕೆ ಒಳಗಾಗಬೇಡ. ತಕ್ಷಣ ಅಪ್ರೂವ್ಡ್ ಅನ್ನೋ ಪದ ಕೇಳಿದ್ರೆ ಆ ಕ್ಷಣದಲ್ಲಿ ನಿರ್ಧಾರ ಮಾಡಬೇಡ. ಒಂದು ದಿನ ತೆಗೆದುಕೋ, ಯೋಚಿಸು, ಲೆಕ್ಕ ಹಾಕು, ನಂತರ ನಿರ್ಧಾರ ಮಾಡು. ಜಾಣ್ಮೆಯಿಂದ ತೆಗೆದುಕೊಂಡ ನಿರ್ಧಾರವೇ ದೀರ್ಘಕಾಲ ಉಳಿಯುತ್ತದೆ. ನಿನ್ನ ಹಣಕಾಸಿನ ಬದುಕಿನಲ್ಲಿ 3 ಪದಗಳು ಇರಲಿ: ಜವಾಬ್ದಾರಿ, ಶಿಸ್ತು, ನಿರಂತರತೆ. ಜವಾಬ್ದಾರಿ ಅಂದ್ರೆ ಲೋನ್ ತೆಗೆದುಕೊಂಡರೆ ಅದನ್ನ ಹಿಂತಿರುಗಿಸುವ ದೃಢತೆ. ಶಿಸ್ತು ಅಂದ್ರೆ ಸಮಯಕ್ಕೆ ಪಾವತಿ. ನಿರಂತರತೆ ಅಂದ್ರೆ ತಿಂಗಳು ತಿಂಗಳು ಅದನ್ನ ಮುಂದುವರಿಸುವುದು. ನೀನು ಇವತ್ತು ಸಣ್ಣ ಹೆಜ್ಜೆ ಹಾಕಬಹುದು. ಆದರೆ ಸಣ್ಣ ಹೆಜ್ಜೆಗಳು ದೊಡ್ಡ ಗುರಿಗಳನ್ನು ತಲುಪಿಸುತ್ತವೆ. 50 ಪಾಯಿಂಟ್ ಸ್ಕೋರ್ ಏರೋದು ದೊಡ್ಡ ಸಾಧನೆ ಅಲ್ಲ ಅನಿಸಬಹುದು. ಆದರೆ ಅದು ನಿನ್ನ ಪ್ರಗತಿಯ ಆರಂಭ. ನಂತರ 100 ಪಾಯಿಂಟ್, ನಂತರ 150. ಒಂದು ದಿನ ನೀನು 750 ಅಥವಾ 800 ಸ್ಕೋರ್ ತಲುಪಿದಾಗ ಈ ದಿನದ ಕಷ್ಟವನ್ನು ನೆನೆದು ನಗು ಬರುತ್ತದೆ. ಹಣಕಾಸಿನ ಸ್ವಾತಂತ್ರ್ಯ ಒಂದು ದಿನದಲ್ಲಿ ಸಿಗೋದಿಲ್ಲ. ಅದು ನಿರಂತರ ಪ್ರಯತ್ನದ ಫಲ. ಪರ್ಸನಲ್ ಲೋನ್ ಒಂದು ಸಹಾಯ. ಆದರೆ ನಿನ್ನ ಹಣಕಾಸಿನ ಸ್ವಾತಂತ್ರ್ಯ ನಿನ್ನ ಚಟುವಟಿಕೆಗಳಿಂದ ಬರುತ್ತದೆ. ನಿನ್ನ ಮನಸ್ಸಿನ ಬಲದಿಂದ ಬರುತ್ತದೆ. ನಿನ್ನೊಳಗೆ ಯಾವಾಗಲೂ ಒಂದು ಧ್ವನಿ ಇರಲಿ: ನಾನು ಜವಾಬ್ದಾರಿಯಾಗಿದ್ದೇನೆ. ಯಾರಾದರೂ ನಿನಗೆ ಲೋನ್ ಸಿಗೋದಿಲ್ಲ ಅಂತ ಹೇಳಿದ್ರೆ ನೀನು ಮನಸ್ಸಿನಲ್ಲಿ ಹೇಳ್ಕೋ, ನಾನು ನನ್ನ ಅರ್ಹತೆಯನ್ನು ಹೆಚ್ಚಿಸುತ್ತೇನೆ. ಯಾರಾದರೂ ನಿನ್ನ ಸ್ಕೋರ್ ಕಡಿಮೆ ಅಂತ ಹೇಳಿದ್ರೆ ನೀನು ಹೇಳ್ಕೋ, ಇದು ತಾತ್ಕಾಲಿಕ. ಈ ಕ್ಷಣದಲ್ಲಿ ನೀನು ಒಂದು ನಿರ್ಧಾರ ಮಾಡು. ಇಂದಿನಿಂದ ಒಂದು EMI ಕೂಡ ತಡವಾಗೋದಿಲ್ಲ. ಇಂದಿನಿಂದ ಒಂದು ಅನಾವಶ್ಯಕ ಖರ್ಚು ಕೂಡ ಬರೋದಿಲ್ಲ. ಇಂದಿನಿಂದ ನಾನು ನನ್ನ ಹಣಕಾಸಿನ ಬದುಕನ್ನು ಗೌರವಿಸುತ್ತೇನೆ. ನಿನ್ನ ಕನಸು ದೊಡ್ಡದಾಗಿರಲಿ. ಲೋನ್ ಒಂದು ಸಾಧನ ಮಾತ್ರ. ನಿನ್ನ ಕನಸು ಅದಕ್ಕಿಂತ ದೊಡ್ಡದು. ನಿನ್ನ ಗುರಿ ಅದಕ್ಕಿಂತ ದೊಡ್ಡದು. ನಿನ್ನ ಸಾಮರ್ಥ್ಯ ಅದಕ್ಕಿಂತ ದೊಡ್ಡದು. ಒಂದು ದಿನ ಬ್ಯಾಂಕ್ ನಿನಗೆ ಕರೆ ಮಾಡಿ, ಸರ್, ಯು ಆರ್ ಪ್ರೀ ಅಪ್ರೂವ್ಡ್ ಅಂತ ಹೇಳುವ ದಿನ ಬರುತ್ತದೆ. ಆದರೆ ಅದಕ್ಕಿಂತ ದೊಡ್ಡ ಸಾಧನೆ ಏನು ಗೊತ್ತಾ? ನೀನು ನಿನ್ನೊಳಗೆ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್ ಅಂತ ಹೇಳೋ ದಿನ. ಅದು ನಿನ್ನ ನಿಜವಾದ ಜಯ. ನೀನು ಇವತ್ತು ಕೇವಲ ಲೋನ್ ಬಗ್ಗೆ ಕೇಳ್ತಿಲ್ಲ. ನೀನು ನಿನ್ನ ಬದುಕಿನ ಬಗ್ಗೆ ಯೋಚಿಸುತ್ತಿದ್ದೀಯಾ. ಅದೇ ನಿನ್ನ ದೊಡ್ಡ ಬದಲಾವಣೆ. ಅದೇ ನಿನ್ನ ಹೊಸ ಆರಂಭ. ಕಡಿಮೆ CIBIL ಸ್ಕೋರ್ ನಿನ್ನನ್ನು ತಾತ್ಕಾಲಿಕವಾಗಿ ತಡೆಹಿಡಿಯಬಹುದು. ಆದರೆ ನಿನ್ನ ದೃಢತೆ ನಿನ್ನನ್ನು ಮುಂದೆ ತಳ್ಳುತ್ತದೆ. ಪರ್ಸನಲ್ ಲೋನ್ ತಕ್ಷಣ ಅಪ್ರೂವ್ಡ್ ಆಗಬಹುದು. ಆದರೆ ನಿನ್ನ ಯಶಸ್ಸು ತಕ್ಷಣ ಬರೋದಿಲ್ಲ. ಅದು ಶಿಸ್ತಿನಿಂದ ಬರುತ್ತದೆ. ಅದು ನಿರಂತರ ಪ್ರಯತ್ನದಿಂದ ಬರುತ್ತದೆ. ಇವತ್ತು ಈ ಧ್ವನಿಯನ್ನು ನಿನ್ನೊಳಗೆ ಸಂಗ್ರಹಿಸಿಕೋ. ಈ ಮಾತುಗಳನ್ನು ನೆನಪಿಟ್ಟುಕೋ. ನೀನು ಸೋತಿಲ್ಲ. ನೀನು ಪ್ರಯತ್ನಿಸುತ್ತಿದ್ದೀಯಾ. ಮತ್ತು ಪ್ರಯತ್ನಿಸುವವನು ಯಾವಾಗಲೂ ಗೆಲ್ಲುತ್ತಾನೆ. ಈ ಕ್ಷಣದಿಂದಲೇ ನಿನ್ನ ಹಣಕಾಸಿನ ಜೀವನಕ್ಕೆ ಹೊಸ ಅಧ್ಯಾಯ ಆರಂಭವಾಗಲಿ. ನಿನ್ನ ನಿರ್ಧಾರ ಗಟ್ಟಿಯಾಗಿರಲಿ. ನಿನ್ನ ಮನಸ್ಸು ಶಕ್ತಿಯಾಗಿರಲಿ. ನಿನ್ನ ಭವಿಷ್ಯ ಬೆಳಗಿರಲಿ. ನೀನು ಮಾಡಬಲ್ಲೆ. ನೀನು ಏಳಬಲ್ಲೆ. ನೀನು ಗೆಲ್ಲಬಲ್ಲೆ. ಹೌದು, ನೀನು ಗೆಲ್ಲಬಲ್ಲೆ. ಆದರೆ ಗೆಲುವು ಅಂದ್ರೆ ಕೇವಲ ಲೋನ್ ಅಪ್ರೂವ್ಡ್ ಆಗೋದು ಅಲ್ಲ. ಗೆಲುವು ಅಂದ್ರೆ ನಿನ್ನ ಜೀವನದಲ್ಲಿ ಹಣದ ಮೇಲಿನ ನಿಯಂತ್ರಣವನ್ನು ಮರಳಿ ಪಡೆಯೋದು. ಗೆಲುವು ಅಂದ್ರೆ ನೀನು ನಿನ್ನ ಪರಿಸ್ಥಿತಿಯ ಬಲಿಯಾಗಿಲ್ಲ ಅನ್ನೋದನ್ನು ಸಾಬೀತುಪಡಿಸೋದು. ಒಮ್ಮೆ ಯೋಚಿಸು, ಎಷ್ಟು ಜನರು ಕಡಿಮೆ CIBIL ಸ್ಕೋರ್ ನೋಡಿ ಕೈಚೆಲ್ಲಿಬಿಟ್ಟಾರೆ. ಇದೀಗ ಏನು ಸಾಧ್ಯ ಅಂತ ನಿಂತುಕೊಳ್ತಾರೆ. ಆದರೆ ನೀನು ಹಾಗಲ್ಲ. ನೀನು ಕೇಳ್ತಾ ಇದ್ದೀಯಾ. ನೀನು ಯೋಚಿಸುತ್ತಿದ್ದೀಯಾ. ನೀನು ಬದಲಾವಣೆಗಾಗಿ ಸಿದ್ಧವಾಗಿದ್ದೀಯಾ. ಅದೇ ನಿನ್ನ ದೊಡ್ಡ ಶಕ್ತಿ. ನಿನ್ನ ಹಣಕಾಸಿನ ಜೀವನ ಒಂದು ಮರದಂತೆ. ಇವತ್ತು ಅದು ಸ್ವಲ್ಪ ಒಣಗಿದಂತೆ ಕಾಣಬಹುದು. ಆದರೆ ಬೇರುಗಳು ಬಲವಾಗಿದ್ದರೆ ಮತ್ತೆ ಹಸಿರಾಗಬಹುದು. ಆ ಬೇರುಗಳು ಏನು ಗೊತ್ತಾ? ನಿನ್ನ ಶಿಸ್ತು, ನಿನ್ನ ಜವಾಬ್ದಾರಿ, ನಿನ್ನ ನಿರ್ಧಾರ. ಇವತ್ತು ನೀನು ಒಂದು ಸಣ್ಣ ಡೈರಿ ತೆಗೆದುಕೋ. ನಿನ್ನ ಎಲ್ಲಾ EMI ದಿನಾಂಕಗಳನ್ನು ಬರೆಯು. ನಿನ್ನ ಆದಾಯ ಬರೆಯು. ನಿನ್ನ ಖರ್ಚು ಬರೆಯು. ಬರೆಯೋ ಅಭ್ಯಾಸವೇ ನಿನ್ನ ಹಣಕಾಸಿನ ಕಣ್ಣು ತೆಗೆಯುತ್ತದೆ. ನೀನು ಎಲ್ಲಿಗೆ ಹಣ ಹೋಗುತ್ತಿದೆ ಅನ್ನೋದನ್ನು ನೋಡಿದಾಗ ನಿನ್ನೊಳಗೆ ಒಂದು ಸ್ಪಷ್ಟತೆ ಬರುತ್ತದೆ. ಆ ಸ್ಪಷ್ಟತೆ ನಿನ್ನ ಶಕ್ತಿಯಾಗುತ್ತದೆ. ಯಾರಾದರೂ ಹೇಳಬಹುದು, ಅಯ್ಯೋ, ಲೋನ್ ತಗೋಬೇಡ, ಸಮಸ್ಯೆ ಹೆಚ್ಚಾಗುತ್ತೆ.
ಆದರೆ ಸತ್ಯ ಏನು ಗೊತ್ತಾ? ಸಮಸ್ಯೆ ಲೋನ್ ಅಲ್ಲ, ಯೋಜನೆ ಇಲ್ಲದ ಲೋನ್ ಸಮಸ್ಯೆ, ನಿಯಂತ್ರಣ ಇಲ್ಲದ ಖರ್ಚು ಸಮಸ್ಯೆ, ಜವಾಬ್ದಾರಿ ಇಲ್ಲದ ಮನಸ್ಸು ಸಮಸ್ಯೆ. ಆದರೆ ನೀನು ಈಗ ಜವಾಬ್ದಾರಿಯ ಬಗ್ಗೆ ಯೋಚಿಸುತ್ತಿದ್ದೀಯಾ? ಅಂದ್ರೆ ನೀನು ಸರಿಯಾದ ದಾರಿಗೆ ಬಂದಿದ್ದೀಯಾ? ನಿನ್ನನ್ನು ನಿನ್ನೆ ಒಂದು ಪ್ರಶ್ನೆ ಕೇಳ್ಕೊ, ನಾನು 5 ವರ್ಷ ನಂತರ ಹೇಗಿರ್ಬೇಕು? ಸಾಲದಲ್ಲಿ ಮುಳುಗಿದ ವ್ಯಕ್ತಿಯಾಗಿ, ಅಥವಾ ಶಿಸ್ತಿನಿಂದ ತನ್ನ ಹಣಕಾಸು ಬದುಕನ್ನು ಕಟ್ಟಿಕೊಂಡ ವ್ಯಕ್ತಿಯಾಗಿ? ಇವತ್ತು ತೆಗೆದುಕೊಳ್ಳೋ ನಿರ್ಧಾರ 5 ವರ್ಷವನ್ನು ತೀರ್ಮಾನಿಸುತ್ತದೆ. ನಿನ್ನ CIBIL ಸ್ಕೋರ್ ಕಡಿಮೆ ಇದೆ ಅಂದ್ರೆ ಅದು ಒಂದು ಅಂಕಿ ಮಾತ್ರ. ಆದರೆ ನಿನ್ನ ಆತ್ಮವಿಶ್ವಾಸ ಕಡಿಮೆಯಾಗಬಾರದು, ನಿನ್ನ ಮನಸ್ಸು ಕುಗ್ಗಬಾರದು. ಏಕೆಂದರೆ ಅಂಕಿ ಬದಲಾಗುತ್ತದೆ, ಆದರೆ ಮನಸ್ಸು ಕುಗ್ಗಿದರೆ ಪ್ರಗತಿ ನಿಂತು ಹೋಗುತ್ತದೆ. ಪ್ರತಿ ತಿಂಗಳು ಎಮ್ಮಿ ಪಾವತಿ ಮಾಡಿದಾಗ ನಿನ್ನೊಳಗೆ ಒಂದು ಹೆಮ್ಮೆ ಮೂಡಲಿ. ನಾನು ನನ್ನ ಮಾತು ಉಳಿಸಿಕೊಂಡೆ ಅನ್ನೋ ಹೆಮ್ಮೆ. ಹಣಕಾಸಿನಲ್ಲಿ ನಂಬಿಕೆ ಅಂದ್ರೆ ಅದೇ, ನೀನು ಕೊಟ್ಟ ಮಾತನ್ನು ನೀನೇ ಉಳಿಸೋದು. ನೀನು ಒಂದು ಗುರಿ ಇಟ್ಟುಕೋ, 1 ವರ್ಷದೊಳಗೆ ನನ್ನ CIBIL ಸ್ಕೋರ್ ಕನಿಷ್ಠ 100 ಪಾಯಿಂಟ್ ಹೆಚ್ಚಿಸಬೇಕು ಅಂತ. ಅದಕ್ಕಾಗಿ ಪ್ರತಿ ತಿಂಗಳು ಶಿಸ್ತಿನಿಂದ ನಡೆ. ಪ್ರತಿ ನಿರ್ಧಾರಕ್ಕೂ ಮುಂಚೆ ಯೋಚಿಸು, ಇದು ನನ್ನ ಸ್ಕೋರ್ಗೆ ಸಹಾಯ ಮಾಡುತ್ತದಾ ಇಲ್ಲವೇ ಹಾನಿ ಮಾಡುತ್ತದಾ? ನಿನ್ನ ಜೀವನದಲ್ಲಿ ಇನ್ನು ಮುಂದೆ ಒಂದು ಹೊಸ ಅಭ್ಯಾಸ ಶುರು ಮಾಡು. ಇಮರ್ಜೆನ್ಸಿ ಫಂಡ್ ಕಟ್ಟೋದು ಸಣ್ಣದಾದರೂ ಶುರು ಮಾಡು. ತಿಂಗಳಿಗೆ ಸ್ವಲ್ಪ ಹಣ ಉಳಿಸು, ಏಕೆಂದರೆ ತುರ್ತು ಪರಿಸ್ಥಿತಿ ಬಂದಾಗ ಲೋನ್ ಮೇಲೆ ಅವಲಂಬಿಸಬೇಕಾಗದಂತೆ ನಿನ್ನನ್ನು ನೀನೇ ಸಿದ್ಧಪಡಿಸಿಕೊಳ್ಳಬೇಕು. ಅದೇ ನಿಜವಾದ ಹಣಕಾಸಿನ ಬಲ. ನೀನು ಯಾರಿಗಾದರೂ ಸಾಬೀತುಪಡಿಸಲು ಬದಲಾವಣೆ ಮಾಡಿಲ್ಲ, ನೀನು ನಿನ್ನಕ್ಕಾಗಿಯೇ ಮಾಡಿದ್ದೀಯಾ, ನಿನ್ನ ಭವಿಷ್ಯಕ್ಕಾಗಿಯೇ ಮಾಡಿದ್ದೀಯಾ, ನಿನ್ನ ಕುಟುಂಬದ ಶಾಂತಿಗಾಗಿ ಮಾಡಿದ್ದೀಯಾ. ಒಂದು ದಿನ ನಿನ್ನ ಫೋನ್ನಲ್ಲಿ ಕಾಂಗ್ರ್ಯಾಚುಲೇಷನ್ಸ್, ಯೋರ್ ಕ್ರೆಡಿಟ್ ಸ್ಕೋರ್ ಹ್ಯಾಸ್ ಇಂಪ್ರೂವ್ಡ್ ಅನ್ನೋ ಮೆಸೇಜ್ ಬಂದಾಗ ಆ ಕ್ಷಣದಲ್ಲಿ ನೀನು ಕೇವಲ ಸಂತೋಷವಾಗುವುದಿಲ್ಲ, ನೀನು ಗರ್ವದಿಂದ ತುಂಬುತ್ತೀಯಾ. ಏಕೆಂದರೆ ಅದು ಅದೃಷ್ಟದಿಂದ ಬಂದಿಲ್ಲ, ಅದು ನಿನ್ನ ಶ್ರಮದಿಂದ ಬಂದಿದೆ. ಪರ್ಸನಲ್ ಲೋನ್ ತಕ್ಷಣ ಅಪ್ರೂವ್ಡ್ ಆಗಬಹುದು, ಆದರೆ ನಿನ್ನ ಆತ್ಮವಿಶ್ವಾಸ ತಕ್ಷಣ ಕಟ್ಟಿಕೊಳ್ಳೋದಿಲ್ಲ. ಅದು ನಿಧಾನವಾಗಿ ಪ್ರತಿ ಸಣ್ಣ ಜಯದಿಂದ ಕಟ್ಟಿಕೊಳ್ಳುತ್ತದೆ. ಪ್ರತಿ ಸಮಯಕ್ಕೆ ಪಾವತಿ ಮಾಡಿದ ಹೆಮ್ಮಿ ನಿನ್ನ ಆತ್ಮವಿಶ್ವಾಸದ ಒಂದು ಇಟ್ಟಿಗೆ. ನಿನ್ನ ಜೀವನದಲ್ಲಿ ಹಣದ ಪಾತ್ರ ದೊಡ್ಡದು, ಆದರೆ ಅದು ನಿನ್ನ ಮೇಲೆ ಆಳಬಾರದು. ನೀನೇ ಅದನ್ನ ನಿಯಂತ್ರಿಸಬೇಕು, ನೀನೇ ಅದನ್ನ ನಡೆಸಬೇಕು. ಆಗ ಮಾತ್ರ ನೀನು ನಿಜವಾದ ಸ್ವಾತಂತ್ರ್ಯ ಅನುಭವಿಸುತ್ತೀಯ. ಇವತ್ತು ನಿನ್ನೊಳಗೆ ಒಂದು ಗಟ್ಟಿಯಾದ ನಿರ್ಧಾರ ಮೂಡಲಿ. ನಾನು ನನ್ನ ಹಣಕಾಸಿನ ಕಥೆಯನ್ನು ನಾನು ಬರೆಯುತ್ತೇನೆ. ಅಂಕೆಗಳು ನನ್ನನ್ನು ನಿರ್ಧರಿಸುವುದಿಲ್ಲ, ನಾನು ಅಂಕೆಗಳನ್ನು ಬದಲಿಸುತ್ತೇನೆ. ಕಡಿಮೆ CIBIL ಸ್ಕೋರ್ ನಿನ್ನನ್ನು ನಿಲ್ಲಿಸಬಹುದು, ಆದರೆ ನಿನ್ನ ದೃಢತೆ, ನಿನ್ನ ಶಿಸ್ತು, ನಿನ್ನ ಕನಸು ಇವು ನಿನ್ನನ್ನು ಮುಂದೆ ಕರೆದೊಯ್ಯುತ್ತವೆ. ಈ ಕ್ಷಣವನ್ನು ನೆನಪಿಟ್ಟುಕೋ, ಇದೇ ನಿನ್ನ ತಿರುವು, ಇದೇ ನಿನ್ನ ಬದಲಾವಣೆ, ಇದೇ ನಿನ್ನ ಪುನರುತ್ಥಾನ. ನೀನು ಬಲವಾದವನು, ನೀನು ಜಾಣನ, ನೀನು ಜವಾಬ್ದಾರಿಯುತ ವ್ಯಕ್ತಿ. ಮತ್ತು ಹೌದು, ನೀನು ನಿನ್ನ ಹಣಕಾಸಿನ ಬದುಕನ್ನು ಗೆಲ್ಲಬಲ್ಲೆ. ಈಗಲೇ ಶುರು ಮಾಡು, ಈಗಲೇ ನಿರ್ಧಾರ ಮಾಡು, ಈಗಲೇ ನಿನ್ನ ಹೊಸ ಅಧ್ಯಾಯ ಬರೆಯಲು ಪ್ರಾರಂಭಿಸು. ನಿನ್ನ ಭವಿಷ್ಯ ನಿನ್ನ ಕೈಯಲ್ಲಿ ಇದೆ, ನಿನ್ನ ಭವಿಷ್ಯ ನಿನ್ನ ಕೈಯಲ್ಲಿ ಇದೆ. ಅದನ್ನ ಯಾರೂ ಕಸಿದುಕೊಳ್ಳೋದಿಲ್ಲ, ಹೊರತು ನೀನೇ ಕೈಬಿಟ್ಟರೆ ಮಾತ್ರ. ಆದ್ದರಿಂದ ಕೈಬಿಡಬೇಡ, ನಿನ್ನ ಮೇಲೆ ನಿನ್ನ ನಂಬಿಕೆಯನ್ನು ಕೈಬಿಡಬೇಡ. ಒಂದು ಕಡಿಮೆ CIBIL ಸ್ಕೋರ್ ನಿನ್ನ ಕನಸುಗಳನ್ನು ತಡೆಹಿಡಿಯಲು ಸಾಕಾಗೋದಿಲ್ಲ. ಜೀವನದಲ್ಲಿ ಕೆಲವೊಮ್ಮೆ ನಾವು ಹಣದ ಹಿಂದೆ ಓಡುತ್ತೇವೆ, ಆದರೆ ಒಂದು ಹಂತದ ನಂತರ ನಮಗೆ ಅರ್ಥವಾಗುತ್ತದೆ, ಹಣಕ್ಕಿಂತ ಮುಖ್ಯವಾದದ್ದು ನಿಯಂತ್ರಣ. ನೀನು ನಿನ್ನ ಹಣವನ್ನು ನಿಯಂತ್ರಿಸುತ್ತೀಯಾ ಅಥವಾ ಹಣ ನಿನ್ನನ್ನು ನಿಯಂತ್ರಿಸುತ್ತಿದೆಯಾ? ಈ ಪ್ರಶ್ನೆಗೆ ನಿನ್ನ ಪ್ರಾಮಾಣಿಕ ಉತ್ತರವೇ ನಿನ್ನ ಬದಲಾವಣೆಯ ಆರಂಭ. ಲೋನ್ ತೆಗೆದುಕೊಳ್ಳುವಾಗ ಭಯ ಬೇಡ, ಆದರೆ ಜಾಗ್ರತೆ ಇರಲಿ. ಉತ್ಸಾಹ ಇರಲಿ, ಆದರೆ ಲೆಕ್ಕ ಇರಲಿ. ವಿಶ್ವಾಸ ಇರಲಿ, ಆದರೆ ಶಿಸ್ತು ಇರಲಿ. ಈ ಮೂರನ್ನು ಒಟ್ಟಿಗೆ ಹಿಡಿದವನು ಹಣಕಾಸಿನಲ್ಲಿ ಎಂದಿಗೂ ಸಂಪೂರ್ಣವಾಗಿ ಸೋಲುವುದಿಲ್ಲ. ನಿನ್ನ ಬದುಕಿನಲ್ಲಿ ಇನ್ನು ಮುಂದೆ ಒಂದು ನಿಯಮ ಇಟ್ಟುಕೋ, ಮೊದಲು ನಾನು ನನ್ನ ಭವಿಷ್ಯಕ್ಕೆ ಪಾವತಿ ಮಾಡುತ್ತೇನೆ. ಅಂದರೆ ಎಮ್ಮಿ, ಸೇವಿಂಗ್ಸ್, ಇನ್ಶೂರೆನ್ಸ್ ಇವು ಮೊದಲು, ಉಳಿದದ್ದು ನಂತರ. ಈ ಒಂದು ಅಭ್ಯಾಸ ನಿನ್ನ ಹಣಕಾಸಿನ ರಚನೆಯನ್ನು ಬದಲಿಸುತ್ತದೆ. ಇವತ್ತು ನೀನು ಸಣ್ಣ ಮಟ್ಟದಲ್ಲಿ ಹೋರಾಡುತ್ತಿದ್ದೀಯಾ ಅನಿಸಬಹುದು, ಆದರೆ ಈ ಸಣ್ಣ ಹೋರಾಟವೇ ನಿನ್ನೊಳಗಿನ ದೊಡ್ಡ ವ್ಯಕ್ತಿಯನ್ನು ಕಟ್ಟುತ್ತಿದೆ. ಸಂಕಷ್ಟವಿಲ್ಲದಿದ್ದರೆ ಶಕ್ತಿ ಬೆಳೆಯೋದಿಲ್ಲ, ಸವಾಲಿಲ್ಲದಿದ್ದರೆ ಸಾಮರ್ಥ್ಯ ಗೊತ್ತಾಗೋದಿಲ್ಲ. ನಿನ್ನ CIBIL ಸ್ಕೋರ್ ನಿನ್ನ ಹಳೆಯ ಹಣಕಾಸಿನ ವರದಿ, ಆದರೆ ನಿನ್ನ ಭವಿಷ್ಯದ ವರದಿಯನ್ನು ನೀನು ಈಗಲೇ ಬರೆಯುತ್ತಿದ್ದೀಯಾ. ಪ್ರತಿ ಸಣ್ಣ ಸರಿಯಾದ ನಿರ್ಧಾರ ಒಂದು ಹೊಸ ಸಾಲು, ಪ್ರತಿ ಸಮಯಕ್ಕೆ ಪಾವತಿ ಒಂದು ಹೊಸ ಅಧ್ಯಾಯ. ನೀನು ಇಂದು ನಿರ್ಧಾರ ಮಾಡು, ನಾನು ನನ್ನ ಸಾಲವನ್ನು ಭಾರವಾಗಿ ಕಾಣುವುದಿಲ್ಲ, ನಾನು ಅದನ್ನು ಹೊಣೆಗಾರಿಕೆಯಾಗಿಯೇ ನೋಡುತ್ತೇನೆ. ಭಾರ ತಲೆ ತಗ್ಗಿಸುತ್ತದೆ, ಹೊಣೆಗಾರಿಕೆ ಬೆನ್ನನ್ನು ನೇರ ಮಾಡುತ್ತದೆ. ಯಾವಾಗಲಾದರೂ ಮನಸ್ಸು ಕುಗ್ಗಿದ್ರೆ ಈ ಮಾತು ನೆನಪಿಸ್ಕೋ, ದೊಡ್ಡ ದೊಡ್ಡ ಯಶಸ್ಸುಗಳ ಹಿಂದೆ ಸಣ್ಣ ಸಣ್ಣ ಶಿಸ್ತುಗಳಿರುತ್ತವೆ. ದೊಡ್ಡ ಮನೆ, ದೊಡ್ಡ ವ್ಯವಹಾರ, ದೊಡ್ಡ ಹೂಡಿಕೆ ಇವೆಲ್ಲ ಒಂದೇ ದಿನದಲ್ಲಿ ಬರೋದಿಲ್ಲ, ಆದರೆ ಒಂದೇ ದಿನದ ಶಿಸ್ತು ಇಲ್ಲದೆ ಯಾವಾಗಲೂ ಬರೋದಿಲ್ಲ. ನೀನು ಒಂದು ದಿನ ಲೋನ್ ಫ್ರೀ ಆಗಬಹುದು, ಅದು ನಿನ್ನ ಗುರಿಯಾಗಿರಲಿ. ಆದರೆ ಅದಕ್ಕಿಂತ ದೊಡ್ಡ ಗುರಿ ಏನು ಗೊತ್ತಾ? ಹಣಕಾಸಿನ ಜಾಗೃತಿ, ಹಣವನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ, ತಪ್ಪು ಮಾಡದ ಜಾಣ್ಮೆ. ಇವತ್ತು ನಿನ್ನ ಬದುಕಿನಲ್ಲಿ ಒಂದು ಲೈನ್ ಎಳೆಯು, ಇಲ್ಲಿವರೆಗಿನ ನಾನು ಮತ್ತು ಇಂದಿನಿಂದ ಶುರುವಾಗುವ ನಾನು. ಇಂದಿನಿಂದ ಶುರುವಾಗುವ ನೀನು ಹೆಚ್ಚು ಜವಾಬ್ದಾರಿ, ಹೆಚ್ಚು ಜಾಣ್ಮೆ, ಹೆಚ್ಚು ಶಿಸ್ತು. ನಿನ್ನ ಕನಸು ಕೇವಲ ಲೋನ್ ಅಪ್ರೂವ್ಡ್ ಆಗೋದು ಅಲ್ಲ, ನಿನ್ನ ಕನಸು ನಿನ್ನ ಕುಟುಂಬಕ್ಕೆ ಭದ್ರತೆ, ನಿನ್ನ ಕನಸು ನಿನ್ನ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ, ನಿನ್ನ ಕನಸು ನಿನ್ನ ತಂದೆ ತಾಯಿಯ ಮುಖದಲ್ಲಿ ಹೆಮ್ಮೆ. ಅದಕ್ಕಾಗಿ ಇವತ್ತು ನಿನ್ನೊಳಗೆ ಒಂದು ಗಟ್ಟಿಯಾದ ಶಪಥ ಮಾಡು, ನಾನು ಹಣವನ್ನು ಗೌರವಿಸುತ್ತೇನೆ, ನಾನು ನನ್ನ ಮಾತನ್ನು ಉಳಿಸುತ್ತೇನೆ, ನಾನು ನನ್ನ ಸ್ಕೋರ್ ಅನ್ನು ಹೆಚ್ಚಿಸುತ್ತೇನೆ, ನಾನು ನನ್ನ ಭವಿಷ್ಯವನ್ನು ಕಟ್ಟುತ್ತೇನೆ. ಒಂದು ದಿನ ನೀನು ಹಿಂದಿರುಗಿ ನೋಡ್ತೀಯಾ, ಆ ಸಮಯದಲ್ಲಿ ನಾನು ಕೈಬಿಟ್ಟಿದ್ದರೆ ಇಂದು ಇಲ್ಲಿ ಇರ್ತಿರಲಿಲ್ಲ ಅಂತ ಯೋಚಿಸುತ್ತೀಯಾ.
ಅದಕ್ಕಾಗಿ ಕೈಬಿಡಬೇಡ. ನಿನ್ನೊಳಗೆ ಇರುವ ಶಕ್ತಿ ನಿನ್ನಿಗೆ ಗೊತ್ತಿಲ್ಲ. ಕಡಿಮೆ CIBIL ಸ್ಕೋರ್ ನಿನ್ನ ಶಕ್ತಿಯನ್ನು ಪರೀಕ್ಷಿಸಲು ಬಂದ ಒಂದು ಹಂತ ಮಾತ್ರ. ನೀನು ಅದನ್ನ ದಾಟಿದರೆ ಮುಂದೆ ಇನ್ನಷ್ಟು ಬಲವಾಗಿ ನಿಲ್ಲುತ್ತೀಯ. ಇವತ್ತು ಈ ಮಾತುಗಳನ್ನು ಕೇವಲ ಕೇಳಬೇಡ. ಅವನ್ನು ಅನುಭವಿಸು. ಅವನ್ನು ನಿನ್ನೊಳಗೆ ನೆಲೆಗೊಳಿಸು. ನಿನ್ನ ಮನಸ್ಸಿನಲ್ಲಿ ಪ್ರತಿಧ್ವನಿಸಲಿ, ನಾನು ಬದಲಾಯಿಸುತ್ತೇನೆ, ನಾನು ಬೆಳೆಯುತ್ತೇನೆ, ನಾನು ಗೆಲ್ಲುತ್ತೇನೆ. ಈ ಕ್ಷಣದಿಂದಲೇ ನಿನ್ನ ಹಣಕಾಸಿನ ಜೀವನಕ್ಕೆ ದಿಕ್ಕು ಸಿಕ್ಕಿದೆ. ಈಗ ನಡೆದು ತೋರಿಸೋದು ನಿನ್ನ ಕೆಲಸ. ನಿನ್ನ ಹೆಜ್ಜೆಗಳು ಗಟ್ಟಿಯಾಗಿರಲಿ, ನಿನ್ನ ನಿರ್ಧಾರ ಸ್ಪಷ್ಟವಾಗಿರಲಿ, ನಿನ್ನ ಶಿಸ್ತು ನಿರಂತರವಾಗಿರಲಿ. ಮತ್ತು ಹೌದು, ಯಾವ ದಿನವೂ ಮರೆಯಬೇಡ, ನಿನ್ನ ಕಥೆಯನ್ನು ನೀನೇ ಬರೆಯುತ್ತೀಯ. ನಿನ್ನ ಯಶಸ್ಸಿನ ಸಹಿ ನಿನ್ನದೇ ಆಗಿರುತ್ತದೆ. ಇದೀಗ ನಿನ್ನ ಹೊಸ ಪ್ರಯಾಣ ಶುರುವಾಗಿದೆ. ಇದೀಗ ನಿನ್ನ ಹೊಸ ಪ್ರಯಾಣ ಶುರುವಾಗಿದೆ. ಈ ಪ್ರಯಾಣದಲ್ಲಿ ಶಾರ್ಟ್ಕಟ್ಗಳಿರಲ್ಲ, ಆದರೆ ಸ್ಪಷ್ಟ ದಾರಿ ಇರುತ್ತದೆ. ಅಲ್ಲಿ ಪ್ರತಿ ಹೆಜ್ಜೆಯೂ ಲೆಕ್ಕದಲ್ಲಿರುತ್ತದೆ. ಪ್ರತಿ ನಿರ್ಧಾರಕ್ಕೂ ಅರ್ಥ ಇರುತ್ತದೆ. ಪ್ರತಿ ಪಾವತಿಗೂ ಗೌರವ ಇರುತ್ತದೆ. ನಿನ್ನೊಳಗೆ ಇನ್ನು ಮುಂದೆ ಒಂದು ಬದಲಾವಣೆ ಕಾಣಿಸಬೇಕು. ಖರ್ಚು ಮಾಡುವಾಗ ನಿನ್ನ ಮನಸ್ಸು ಕೇಳಬೇಕು, ಇದು ನನ್ನ ಭವಿಷ್ಯಕ್ಕೆ ಸಹಾಯ ಮಾಡುತ್ತದಾ? ಈ ದಿನಾಂಕ ಹತ್ತಿರ ಬಂದಾಗ ಒತ್ತಡ ಅಲ್ಲ, ಜವಾಬ್ದಾರಿ ಅನ್ನೋ ಭಾವನೆ ಬರಬೇಕು. ಅದೇ ಪರಿಪಕ್ವತೆ, ಅದೇ ಹಣಕಾಸಿನ ಬೆಳವಣಿಗೆ. ನಿನ್ನ CIBIL ಸ್ಕೋರ್ ಕಡಿಮೆ ಇದೆಯಾ? ಸರಿ, ಅದು ಇವತ್ತಿನ ಸತ್ಯ. ಆದರೆ ನಾಳೆಯ ಸತ್ಯ ಬೇರೆ ಆಗಬಹುದು. ನೀನು ಇವತ್ತು ತೆಗೆದುಕೊಳ್ಳುವ ಕ್ರಮಗಳು ನಾಳೆಯ ಅಂಕಿಗಳನ್ನು ಬದಲಿಸುತ್ತವೆ. ಅಂಕಿಗಳು ನಿನ್ನ ವಿರುದ್ಧ ಕೆಲಸ ಮಾಡಿದೆ ಎಂದು ಭಾವಿಸಬೇಡ. ಅವು ನಿನ್ನ ಕ್ರಮಗಳಿಗೆ ಪ್ರತಿಕ್ರಿಯೆ ಕೊಡುತ್ತಿವೆ ಅಷ್ಟೇ. ಪ್ರತಿ ತಿಂಗಳು ನೀನು ನಿನ್ನನ್ನು ಪರೀಕ್ಷಿಸು. ಈ ತಿಂಗಳು ನಾನು ಏನು ಸುಧಾರಿಸಿದೆ? ಒಂದು ಅನಗತ್ಯ ಸಬ್ಸ್ಕ್ರಿಪ್ಷನ್ ರದ್ದು ಮಾಡಿದ್ದೀಯಾ? ಒಂದು ಸಮಯಕ್ಕೆ ಪಾವತಿಸಿದ್ದೀಯಾ? ಒಂದು ಸಣ್ಣ ಅಮೌಂಟ್ ಸೇವ್ ಮಾಡಿದ್ದೀಯಾ? ಈ ಸಣ್ಣ ಗೆಲುವುಗಳು ನಿನ್ನ ದೊಡ್ಡ ಗೆಲುವಿಗೆ ದಾರಿ ತೋರಿಸುತ್ತವೆ. ನೀನು ಸಾಲ ತೆಗೆದುಕೊಳ್ಳುವಾಗ ಅದು ಕೇವಲ ಹಣವಲ್ಲ, ಅದು ನಿನ್ನ ಮೇಲಿನ ವಿಶ್ವಾಸ. ಒಂದು ಸಂಸ್ಥೆ ನಿನಗೆ ಹಣ ಕೊಟ್ಟಿದೆ ಎಂದರೆ ಅದು ನಿನ್ನ ಸಾಮರ್ಥ್ಯದಲ್ಲಿ ಒಂದು ಮಟ್ಟದ ವಿಶ್ವಾಸ ಇಟ್ಟಿದೆ. ಈಗ ಆ ವಿಶ್ವಾಸವನ್ನು ದ್ವಿಗುಣ ಮಾಡಿ ಹಿಂತಿರುಗಿಸುವುದು ನಿನ್ನ ಕೆಲಸ. ಒತ್ತಡ ಬಂದಾಗ ಓಡಿಬಿಡಬೇಡ. ಫೋನ್ ಕಾಲ್ ಬಂದರೆ ಇಗ್ನೋರ್ ಮಾಡಬೇಡ. ಸಮಸ್ಯೆ ಇದ್ದರೆ ಮಾತಾಡು. ಮಾತನಾಡುವ ಧೈರ್ಯವೇ ನಿನ್ನ ಹಣಕಾಸಿನ ಗೌರವ. ಮರೆಮಾಚೋದು ಅಲ್ಲ, ಮುಖಾಮುಖಿಯಾಗಿ ನಿಲ್ಲೋದು ನಿನ್ನ ಬಲ. ನಿನ್ನ ಜೀವನದಲ್ಲಿ ಒಂದು ಸ್ಪಷ್ಟ ಗುರಿ ಇರಲಿ, ಡೆಟ್ ಟ್ರ್ಯಾಪ್ಗೆ ನಾನು ಹೋಗೋದಿಲ್ಲ. ಹೆಚ್ಚು ಸಾಲ, ಹೆಚ್ಚು ಬಡ್ಡಿ, ಹೆಚ್ಚು ಒತ್ತಡ, ಈ ಚಕ್ರದಿಂದ ದೂರ ಇರು. ಅಗತ್ಯವಿದ್ದರೆ ಮಾತ್ರ ತೆಗೆದುಕೋ. ತೆಗೆದುಕೊಂಡರೆ ಶಿಸ್ತಿನಿಂದ ಮುಗಿಸು. ಮುಗಿಸಿದರೆ ಮುಂದಿನ ಹಂತಕ್ಕೆ ಹೋಗು. ನಿನ್ನೊಳಗೆ ಒಂದು ದೃಶ್ಯ ಮೂಡಿಸು. ಒಂದು ದಿನ ನಿನ್ನ ಬ್ಯಾಂಕ್ ಸ್ಟೇಟ್ಮೆಂಟ್ ಕ್ಲೀನ್, ಇಲ್ಲ, ಔಟ್ಸ್ಟ್ಯಾಂಡಿಂಗ್ ಇಲ್ಲ, ಸೇವಿಂಗ್ಸ್ ಸ್ಟಡಿ, ಇನ್ವೆಸ್ಟ್ಮೆಂಟ್ಸ್ ಗ್ರೋ ಆಗುತ್ತಿವೆ. ಆ ದಿನದ ಶಾಂತಿ ಹೇಗಿರುತ್ತೆ? ಆ ನಿದ್ರೆ ಎಷ್ಟು ಸುಖವಾಗಿರುತ್ತೆ? ಆ ಕ್ಷಣದ ಗರ್ವ ಎಷ್ಟು ಆಳವಾಗಿರುತ್ತೆ? ಆ ದೃಶ್ಯವನ್ನು ನಿನ್ನ ಮನಸ್ಸಿನಲ್ಲಿ ಹಿಡಿದುಕೋ. ಪ್ರತಿ ಬಾರಿ ಮನಸ್ಸು ಕುಗ್ಗಿದ್ರೆ ಅದನ್ನ ನೆನಪಿಸ್ಕೋ. ಪ್ರತಿ ಬಾರಿ ಖರ್ಚು ಮಾಡಲು ಮನಸ್ಸಾದಾಗ ಆ ಭವಿಷ್ಯದ ಚಿತ್ರವನ್ನು ಕಣ್ಣ ಮುಂದೆ ತರಿಕೋ. ನೀನು ಹಣವನ್ನು ಅರ್ಥ ಮಾಡಿಕೊಂಡಾಗ ಹಣ ನಿನ್ನನ್ನು ಗೌರವಿಸುತ್ತದೆ. ನೀನು ಸಮಯಕ್ಕೆ ಪಾವತಿ ಮಾಡಿದಾಗ ವ್ಯವಸ್ಥೆ ನಿನ್ನನ್ನು ಗೌರವಿಸುತ್ತದೆ. ನೀನು ನಿನ್ನ ಮಾತನ್ನು ಉಳಿಸಿದಾಗ ನೀನೇ ನಿನ್ನನ್ನು ಗೌರವಿಸುತ್ತೀಯ. ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಒಂದು ಮಾತು ಸದಾ ಇರಲಿ, ಕನ್ಸಿಸ್ಟೆನ್ಸಿ. ಒಂದು ದಿನ ಚೆನ್ನಾಗಿ ನಡೆದು 3 ದಿನ ಬಿಟ್ಟರೆ ಪ್ರಯೋಜನ ಇಲ್ಲ. ತಿಂಗಳು, ವರ್ಷ ಸಣ್ಣ ಶಿಸ್ತನ್ನು ಮುಂದುವರಿಸು. ಅದೇ ದೊಡ್ಡ ಫಲ ಕೊಡುತ್ತದೆ. ನಿನ್ನ CIBIL ಸ್ಕೋರ್ 600 ಇರಬಹುದು, 550 ಇರಬಹುದು, ಆದರೆ ನಿನ್ನ ದೃಢತೆ 1000 ಇರಬೇಕು. ಅಂಕಿ ಕಡಿಮೆ ಇರಬಹುದು, ಆದರೆ ನಿನ್ನ ಮನಸ್ಸು ಬಲವಾಗಿರಬೇಕು. ಅಂಕಿ ಏರೋದು ಸಮಯ ತೆಗೆದುಕೊಳ್ಳಬಹುದು, ಆದರೆ ನಿನ್ನ ನಿರ್ಧಾರ ಈಗಲೇ ಗಟ್ಟಿಯಾಗಬಹುದು. ನೀನು ಇಂದು ಕೇಳ್ತಿರುವ ಈ ಮಾತುಗಳು ಕೇವಲ ಪ್ರೇರಣೆ ಅಲ್ಲ, ಇದು ಒಂದು ಕರೆಯಾಗಿದೆ. ಎದ್ದು ನಿಲ್ಲೋ ಕರೆ, ಹೊಣೆಗಾರಿಕೆಯನ್ನು ಸ್ವೀಕರಿಸುವ ಕರೆ, ನಿನ್ನ ಹಣಕಾಸಿನ ಬದುಕಿನ ನಾಯಕನಾಗೋ ಕರೆ. ಯಾವ ದಿನ ನಿನ್ನ ಸ್ಕೋರ್ 750 ದಾಟುತ್ತದೋ ಆ ದಿನ ನೀನು ಕೇವಲ ಬ್ಯಾಂಕ್ಗೆ ಮಾತ್ರ ಪ್ರೂವ್ ಮಾಡೋದಿಲ್ಲ, ನೀನು ನಿನ್ನ ಹಳೆಯ ನಿನ್ನನ್ನೇ ಗೆದ್ದಿರುತ್ತೀಯ. ಅದು ನಿನ್ನ ದೊಡ್ಡ ವಿಜಯ. ನಿನ್ನ ಕಥೆ ಇಲ್ಲಿ ಮುಗಿಯೋದಿಲ್ಲ, ಇದು ಕೇವಲ ಆರಂಭ. ಇವತ್ತು ನೀನು ನಿರ್ಧಾರ ಮಾಡಿದ್ದೀಯ, ನಾಳೆ ನೀನು ಕ್ರಮ ಕೈಗೊಳ್ಳುತ್ತೀಯ, ಮುಂದಿನ ತಿಂಗಳು ನೀನು ಫಲ ಕಾಣುತ್ತೀಯ, ಮುಂದಿನ ವರ್ಷ ನೀನು ಬದಲಾವಣೆ ಅನುಭವಿಸುತ್ತೀಯ. ಮತ್ತು ಒಂದು ದಿನ ನೀನು ಇನ್ನೊಬ್ಬರಿಗೆ ಇದೇ ಮಾತು ಹೇಳುತ್ತೀಯ, ನನ್ನ ಸ್ಕೋರ್ ಕಡಿಮೆ ಇತ್ತು, ಆದರೆ ನಾನು ಬಿಟ್ಟುಕೊಡಲಿಲ್ಲ ಅಂತ. ಆ ದಿನದವರೆಗೆ ನಡೆ. ನಿಲ್ಲಬೇಡ, ಕುಗ್ಗಬೇಡ, ಹಿಂಜರಿಯಬೇಡ. ನಿನ್ನ ಭವಿಷ್ಯ ಬೆಳಗುತ್ತಿದೆ, ನಿನ್ನ ಪ್ರಯಾಣ ಆರಂಭವಾಗಿದೆ, ನಿನ್ನ ಯಶಸ್ಸು ದಾರಿಯಲ್ಲಿ ಇದೆ. ಈಗ ಹೆಜ್ಜೆ ಹಾಕು. ಹೌದು, ಈಗ ಹೆಜ್ಜೆ ಹಾಕು. ಮೊದಲ ಹೆಜ್ಜೆ ದೊಡ್ಡದಾಗಿರಬೇಕಿಲ್ಲ, ಅದು ಸಣ್ಣದಾದರೂ ಸಾಕು, ಆದರೆ ಅದು ಸ್ಪಷ್ಟವಾಗಿರಬೇಕು, ದೃಢವಾಗಿರಬೇಕು, ಹಿಂದಕ್ಕೆ ತಿರುಗದ ಹೆಜ್ಜೆಯಾಗಿರಬೇಕು. ನಿನ್ನ ಜೀವನದಲ್ಲಿ ಇನ್ನು ಮುಂದೆ ಒಂದು ಹೊಸ ಚಿಂತನೆ ಬರಬೇಕು. ನಾನು ಹಣವನ್ನು ಬಳಸುತ್ತೇನೆ, ಹಣ ನನ್ನನ್ನು ಬಳಸೋದಿಲ್ಲ. ಈ ಒಂದು ಚಿಂತನೆ ನಿನ್ನ ಸಂಪೂರ್ಣ ದೃಷ್ಟಿಕೋನವನ್ನು ಬದಲಾಯಿಸುತ್ತದೆ. ಖರ್ಚು ಮಾಡುವ ಮೊದಲು ಯೋಚಿಸುವ ಅಭ್ಯಾಸ ಬರುತ್ತದೆ. ಸಾಲ ತೆಗೆದುಕೊಳ್ಳುವ ಮೊದಲು ಲೆಕ್ಕ ಹಾಕುವ ಜಾಣ್ಮೆ ಬರುತ್ತದೆ. ನಿನ್ನ CIBIL ಸ್ಕೋರ್ ಕಡಿಮೆ ಅನ್ನೋದರಿಂದ ನಿನ್ನ ಮೌಲ್ಯ ಕಡಿಮೆಯಾಗೋದಿಲ್ಲ. ಅದು ಕೇವಲ ನಿನ್ನ ಹಣಕಾಸಿನ ವರದಿ. ಆದರೆ ನಿನ್ನ ವ್ಯಕ್ತಿತ್ವ, ನಿನ್ನ ಪರಿಶ್ರಮ, ನಿನ್ನ ಕನಸುಗಳು, ಇವುಗಳಿಗೆ ಅಂಕಿ ಹಾಕಲಾಗೋದಿಲ್ಲ. ಅದಕ್ಕೆ ನಿನ್ನ ಆತ್ಮವಿಶ್ವಾಸವನ್ನು ಯಾವತ್ತೂ ಅಂಕಿಗಳ ಮೇಲೆ ಕಟ್ಟಬೇಡ. ನೀನು ಈಗ ಒಂದು ಪರಿವರ್ತನೆಯ ಹಂತದಲ್ಲಿದ್ದೀಯ. ಹಳೆಯ ಅಭ್ಯಾಸಗಳು ಒಂದೆಡೆ, ಹೊಸ ಶಿಸ್ತು ಮತ್ತೊಂದೆಡೆ. ಹಳೆಯ ನಿರ್ಲಕ್ಷ್ಯ ಒಂದೆಡೆ, ಹೊಸ ಜವಾಬ್ದಾರಿ ಮತ್ತೊಂದೆಡೆ. ಯಾವ ದಾರಿಯನ್ನು ಆರಿಸುತ್ತೀಯೋ ಅದೇ ನಿನ್ನ ಭವಿಷ್ಯವನ್ನು ರೂಪಿಸುತ್ತದೆ. ಇನ್ನು ಮುಂದೆ ಪ್ರತಿ ತಿಂಗಳು ನಿನ್ನ ಹಣಕಾಸಿನ ರಿವ್ಯೂ ಮಾಡು. ನಿನ್ನ ಆದಾಯ ಏರಿದೆಯಾ? ನಿನ್ನ ಖರ್ಚು ಕಡಿಮೆಯಾಯಿತಾ? ನಿನ್ನ ಸಮಯಕ್ಕೆ ಹೋದಿತಾ? ನಿನ್ನ ಸ್ಕೋರ್ ಏರೋ ಲಕ್ಷಣ ತೋರಿಸುತ್ತಿದೆಯಾ?
ಈ ಪ್ರಶ್ನೆಗಳು ನಿನ್ನನ್ನು ಜಾಗೃತಗೊಳಿಸುತ್ತವೆ. ನೀನು ಒಂದು ದಿನ ಹಣಕಾಸಿನಲ್ಲಿ ಸಂಪೂರ್ಣ ಸ್ವತಂತ್ರವಾಗಬಹುದು. ಆದರೆ ಅದಕ್ಕಿಂತ ಮೊದಲು ಹಣಕಾಸಿನಲ್ಲಿ ಜವಾಬ್ದಾರಿಯಾಗಬೇಕು. ಸ್ವಾತಂತ್ರ್ಯವು ಜವಾಬ್ದಾರಿಯ ನಂತರ ಬರುತ್ತದೆ. ಶಿಸ್ತು ಇಲ್ಲದೆ ಸ್ವಾತಂತ್ರ್ಯ ಸಿಗೋದಿಲ್ಲ. ಪರ್ಸನಲ್ ಲೋನ್ ಒಂದು ತಾತ್ಕಾಲಿಕ ಸಹಾಯ, ಆದರೆ ಹಣಕಾಸಿನ ಜ್ಞಾನ ಒಂದು ಶಾಶ್ವತ ಸಂಪತ್ತು. ಲೋನ್ ತೆಗೆದುಕೊಂಡರೂ ಜ್ಞಾನವಿಲ್ಲದೆ ನಡೆದುಕೊಂಡರೆ ಮತ್ತೆ ಅದೇ ಸಮಸ್ಯೆ. ಆದರೆ ಜ್ಞಾನ ಇದ್ದರೆ ಲೋನ್ ಕೂಡ ಒಂದು ಅವಕಾಶವಾಗುತ್ತದೆ. ನಿನ್ನ ಮನಸ್ಸಿನಲ್ಲಿ ಒಂದು ಚಿತ್ರ ಮೂಡಿಸು. ನೀನು ಕಾನ್ಫಿಡೆಂಟ್ ಆಗಿ ಬ್ಯಾಂಕ್ ಒಳಗೆ ಹೋಗ್ತಿದ್ದೀಯಾ. ನಿನ್ನ ಸ್ಕೋರ್ ಉತ್ತಮವಾಗಿದೆ. ನಿನ್ನ ದಾಖಲೆಗಳು ಸರಿಯಾಗಿವೆ. ನಿನ್ನ ಮುಖದಲ್ಲಿ ಆತ್ಮವಿಶ್ವಾಸ. ಆ ಚಿತ್ರ ಕೇವಲ ಕಲ್ಪನೆ ಅಲ್ಲ, ಅದು ನಿನ್ನ ಮುಂದಿನ ವಾಸ್ತವವಾಗಬಹುದು. ಇವತ್ತು ನೀನು ತೆಗೆದುಕೊಳ್ಳುವ ನಿರ್ಧಾರಗಳು ನಿನ್ನ ಭವಿಷ್ಯದ ಬಡ್ಡಿಯನ್ನು ತೀರ್ಮಾನಿಸುತ್ತವೆ. ಒಳ್ಳೆಯ ನಿರ್ಧಾರ ಒಳ್ಳೆಯ ಫಲ ಕೊಡುತ್ತದೆ. ತಪ್ಪಾದ ನಿರ್ಧಾರ ಒತ್ತಡ ಕೊಡುತ್ತದೆ. ಆದ್ದರಿಂದ ಪ್ರತಿ ನಿರ್ಧಾರಕ್ಕೂ ಮುಂಚೆ ಒಂದು ಕ್ಷಣ ನಿಲ್ಲು. ಉಸಿರೆಳೆ, ಯೋಚಿಸು, ನಂತರ ಕ್ರಮ ಕೈಗೊಳ್ಳು. ನಿನ್ನೊಳಗೆ ಯಾವತ್ತೂ ಒಂದು ನಂಬಿಕೆ ಇರಲಿ, ನಾನು ಕಲಿಯುತ್ತೇನೆ. ತಪ್ಪು ಮಾಡಿದ್ರೆ ಕಲಿಯು. ವಿಳಂಬ ಆಯ್ತಾ, ಕಲಿಯು. ಒತ್ತಡ ಬಂದಿತಾ, ಕಲಿಯು. ಕಲಿಯುವ ಮನಸ್ಸು ಇದ್ದರೆ ಸೋಲು ಶಾಶ್ವತವಾಗೋದಿಲ್ಲ. ನೀನು ನಿನ್ನ ಹಣಕಾಸಿನ ಬದುಕಿನ ನಾಯಕ. ಬೇರೆ ಯಾರು ಬಂದು ನಿನ್ನ ಎಮ್ಮಿ ಪಾವತಿ ಮಾಡುವುದಿಲ್ಲ. ಬೇರೆ ಯಾರು ಬಂದು ನಿನ್ನ ಸ್ಕೋರ್ ಹೆಚ್ಚಿಸುವುದಿಲ್ಲ. ಅದು ನಿನ್ನ ಕ್ರಮ, ನಿನ್ನ ಶಿಸ್ತು, ನಿನ್ನ ನಿರಂತರ ಪ್ರಯತ್ನ. ಒಂದು ದಿನ ನೀನು ಹಿಂದೆ ತಿರುಗಿ ನೋಡ್ತೀಯ. ಆ ಸಮಯದಲ್ಲಿ ನಾನು ಬದಲಾವಣೆ ಮಾಡಿದ್ದೆ, ನನ್ನ ಜೀವನದ ದೊಡ್ಡ ತಿರುವು ಅಂತ ಹೇಳ್ತೀಯ. ಆ ದಿನ ನೀನು ಹೆಮ್ಮೆ ಪಡುವೆ. ನಿನ್ನ ಕುಟುಂಬ ಹೆಮ್ಮೆ ಪಡುವರು. ನಿನ್ನ ಒಳಗಿನ ವ್ಯಕ್ತಿ ನಿನ್ನನ್ನು ಗೌರವಿಸುವನು. ಕಡಿಮೆ CIBIL ಸ್ಕೋರ್ ಒಂದು ಅಂತ್ಯ ಅಲ್ಲ, ಅದು ಒಂದು ಎಚ್ಚರಿಕೆ, ಒಂದು ಅವಕಾಶ, ಒಂದು ಪುನಃ ಪ್ರಾರಂಭ. ನೀನು ಅದನ್ನ ಹೇಗೆ ನೋಡುವೆ ಎನ್ನುವುದು ಮುಖ್ಯ. ಸಮಸ್ಯೆಯಾಗಿ ನೋಡಿದರೆ ಅದು ಭಾರ, ಅವಕಾಶವಾಗಿ ನೋಡಿದರೆ ಅದು ಮೆಟ್ಟಿಲು. ಇವತ್ತು ಈ ಕ್ಷಣದಲ್ಲಿ ನಿನ್ನೊಳಗೆ ಗಟ್ಟಿಯಾದ ಧ್ವನಿ ಮೂಡಲಿ. ನಾನು ನನ್ನ ಹಣಕಾಸಿನ ಬದುಕನ್ನು ನಿಯಂತ್ರಿಸುತ್ತೇನೆ. ನಾನು ಶಿಸ್ತಿನಿಂದ ನಡೆಯುತ್ತೇನೆ. ನಾನು ನನ್ನ ಸ್ಕೋರ್ ಅನ್ನು ಹೆಚ್ಚಿಸುತ್ತೇನೆ. ನಾನು ನನ್ನ ಭವಿಷ್ಯವನ್ನು ಕಟ್ಟುತ್ತೇನೆ. ಈ ಮಾತುಗಳನ್ನು ಕೇವಲ ಕೇಳಬೇಡ, ಅವನ್ನು ನಿನ್ನ ಜೀವನದ ನಿಯಮವಾಗಿಸು. ಇನ್ನು ಮುಂದೆ ನಿನ್ನ ಹೆಜ್ಜೆಗಳು ಸ್ಪಷ್ಟವಾಗಿರಲಿ. ನಿನ್ನ ನಿರ್ಧಾರ ಗಟ್ಟಿಯಾಗಿರಲಿ. ನಿನ್ನ ಕನಸು ದೊಡ್ಡದಾಗಿರಲಿ. ನಿನ್ನ ಕಥೆ ಇನ್ನೂ ಮುಗಿದಿಲ್ಲ. ಇದು ಈಗಷ್ಟೇ ಪ್ರಾರಂಭವಾಗಿದೆ. ಹೌದು, ಇದು ಈಗಷ್ಟೇ ಪ್ರಾರಂಭವಾಗಿದೆ. ಮತ್ತು ಈ ಪ್ರಾರಂಭಕ್ಕೆ ಸಾಕ್ಷಿ ನೀನೇ. ಇವತ್ತು ನೀನು ಕೇವಲ ಕೇಳುತ್ತಿರುವವನು ಅಲ್ಲ, ನೀನು ರೂಪುಗೊಳ್ಳುತ್ತಿರುವವನು. ನಿನ್ನೊಳಗೆ ಒಂದು ಹೊಸ ವ್ಯಕ್ತಿ ಹುಟ್ಟುತ್ತಿದ್ದಾನೆ. ಹೆಚ್ಚು ಜವಾಬ್ದಾರಿ, ಹೆಚ್ಚು ಜಾಣ್ಮೆ, ಹೆಚ್ಚು ಶಿಸ್ತಿನ ವ್ಯಕ್ತಿ. ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಲೇಟರ್ ಅನ್ನೋ ಪದ ಕಡಿಮೆಯಾಗಲಿ. ಎಮ್ಮಿ ಲೇಟರ್ ಅಲ್ಲ, ಸೇವಿಂಗ್ಸ್ ಲೇಟರ್ ಅಲ್ಲ, ಪ್ಲಾನಿಂಗ್ ಲೇಟರ್ ಅಲ್ಲ, ಎಲ್ಲವೂ ಈಗ. ಏಕೆಂದರೆ ಹಣಕಾಸಿನಲ್ಲಿ ಮುಂದೂಡುವ ಅಭ್ಯಾಸವೇ ದೊಡ್ಡ ಶತ್ರು. ನೀನು ಅದನ್ನ ಇವತ್ತೇ ಸೋಲಿಸಬಹುದು. ಒಮ್ಮೆ ಮನಸ್ಸಿನಲ್ಲಿ ಒಪ್ಪಿಕೋ, ಹೌದು, ನಾನು ತಪ್ಪು ಮಾಡಿದ್ದೆ. ಹೌದು, ನನ್ನ CIBIL ಸ್ಕೋರ್ ಕಡಿಮೆಯಾಗಿದೆ. ಆದರೆ ಅದಕ್ಕಿಂತ ದೊಡ್ಡ ಸತ್ಯ ಏನು ಗೊತ್ತಾ? ನಾನು ಈಗ ಜಾಗೃತನಾಗಿದ್ದೇನೆ. ನಾನು ಈಗ ಸಿದ್ಧನಾಗಿದ್ದೇನೆ. ನಾನು ಈಗ ಬದಲಾವಣೆ ಮಾಡಲು ತಯಾರಾಗಿದ್ದೇನೆ. ನಿನ್ನ ಹಣಕಾಸಿನ ಜೀವನವನ್ನು ಒಂದು ಕಟ್ಟಡದಂತೆ ಭಾವಿಸು. ಹಿಂದಿನ ಗೋಡೆಗಳಲ್ಲಿ ಬಿರುಕು ಬಂದಿರಬಹುದು, ಆದರೆ ನೆಲಹಾಸು ಇನ್ನೂ ಬಲವಾಗಿರಬಹುದು. ಈಗ ನೀನು ಆ ಕಟ್ಟಡವನ್ನು ಮತ್ತೆ ಕಟ್ಟುತ್ತಿದ್ದೀಯಾ. ನಿಧಾನವಾಗಿ, ಜಾಣ್ಮೆಯಿಂದ, ಯೋಜನೆಯೊಂದಿಗೆ. ನಿನ್ನೊಳಗೆ ಯಾವಾಗಲೂ ಒಂದು ಪ್ರಶ್ನೆ ಕೇಳು, ಈ ನಿರ್ಧಾರ ನನ್ನ ಭವಿಷ್ಯವನ್ನು ಬಲಪಡಿಸುತ್ತದಾ? ಉತ್ತರ ಹೌದು ಅಂದ್ರೆ ಮುಂದೆ ಹೋಗು, ಇಲ್ಲ ಅಂದ್ರೆ ನಿಲ್ಲು. ಈ ಒಂದು ಅಭ್ಯಾಸ ನಿನ್ನ ಜೀವನವನ್ನು ಅನಗತ್ಯ ಸಾಲಗಳಿಂದ ಕಾಪಾಡುತ್ತದೆ. ಲೋನ್ ತೆಗೆದುಕೊಳ್ಳುವಾಗ ನೆನಪಿರಲಿ, ಅದು ಹಣವಲ್ಲ, ಅದು ಸಮಯ. ನೀನು ಭವಿಷ್ಯದ ಸಮಯವನ್ನು ಇಂದೇ ಬಳಸುತ್ತಿದ್ದೀಯಾ. ಆದ್ದರಿಂದ ಅದನ್ನು ಗೌರವದಿಂದ ಹಿಂತಿರುಗಿಸಬೇಕು. ಸಮಯಕ್ಕೆ ಪಾವತಿ ಮಾಡಿದ ಹೆಮ್ಮೆ ಅಂದ್ರೆ ನೀನು ನಿನ್ನ ಭವಿಷ್ಯವನ್ನು ಗೌರವಿಸಿದ್ದೀಯಾ ಅನ್ನೋದಕ್ಕೆ ಸಾಕ್ಷಿ. ಒಂದು ದಿನ ನಿನ್ನ ಬ್ಯಾಂಕ್ ಖಾತೆ ಶಾಂತವಾಗಿರುತ್ತದೆ. ಕಾಲ್ಸ್ ಕಡಿಮೆ ಆಗುತ್ತವೆ. ಮೆಸೇಜಸ್ ಭಯ ಹುಟ್ಟಿಸೋದಿಲ್ಲ. ನೋಟಿಫಿಕೇಶನ್ಸ್ ಸಂತೋಷ ಕೊಡುತ್ತವೆ. ಆ ದಿನದ ಶಾಂತಿ ನಿನ್ನ ಶಿಸ್ತಿನ ಫಲ. ನಿನ್ನ ಆತ್ಮವಿಶ್ವಾಸವನ್ನು ಹೊರಗಿನ ಅಪ್ರೂವಲ್ ಮೇಲೆ ಕಟ್ಟಬೇಡ. ಲೋನ್ ಅಪ್ರೂವ್ಡ್ ಅನ್ನೋ ಮೆಸೇಜ್ ಸಂತೋಷ ಕೊಡಬಹುದು, ಆದರೆ ಐ ಹ್ಯಾಂಡಲ್ಡ್ ಮೈ ರೆಸ್ಪಾನ್ಸಿಬಿಲಿಟಿ ವೆಲ್ ಅನ್ನೋ ಭಾವನೆ ಇನ್ನಷ್ಟು ಆಳವಾದ ಸಂತೋಷ ಕೊಡುತ್ತದೆ. ನಿನ್ನೊಳಗೆ ಒಂದು ಗಟ್ಟಿಯಾದ ಗುರುತು ಮೂಡಲಿ, ನಾನು ಹಣಕಾಸಿನಲ್ಲಿ ಪ್ರೌಢನಾಗಿದ್ದೇನೆ. ಪ್ರೌಢತೆ ಅಂದ್ರೆ ತಕ್ಷಣದ ಖುಷಿಗಿಂತ ದೀರ್ಘಕಾಲದ ಭದ್ರತೆಯನ್ನು ಆಯ್ಕೆ ಮಾಡೋದು. ಪ್ರೌಢತೆ ಅಂದ್ರೆ ಇಂಪಲ್ಸಿವ್ ಖರ್ಚಿಗಿಂತ ಪ್ಲಾನ್ಡ್ ಇನ್ವೆಸ್ಟ್ಮೆಂಟ್ ಆಯ್ಕೆ ಮಾಡೋದು. ಇವತ್ತು ನೀನು ತೆಗೆದುಕೊಳ್ಳುವ ಸಣ್ಣ ನಿರ್ಧಾರಗಳು ನಿನ್ನ ಮಕ್ಕಳ ಭವಿಷ್ಯವನ್ನು ಪ್ರಭಾವಿಸಬಹುದು. ನಿನ್ನ ಕುಟುಂಬದ ಭದ್ರತೆಯನ್ನು ರೂಪಿಸಬಹುದು. ಆದ್ದರಿಂದ ಪ್ರತಿ ನಿರ್ಧಾರಕ್ಕೂ ಅರ್ಥ ಕೊಡು. ಪ್ರತಿ ರೂಪಾಯಿಗೂ ಗೌರವ ಕೊಡು. ನಿನ್ನ CIBIL ಸ್ಕೋರ್ ಏರೋದು ಒಂದು ಸಂಖ್ಯೆ ಮಾತ್ರವಲ್ಲ, ಅದು ನಿನ್ನ ಬೆಳವಣಿಗೆಯ ಪ್ರತಿಬಿಂಬ. ಅದು ನಿನ್ನ ಶಿಸ್ತಿನ ಪ್ರತಿಫಲ. ಅದು ನಿನ್ನ ಪ್ರಯತ್ನದ ಸಾಕ್ಷಿ. ಯಾವಾಗಲಾದರೂ ಹಳೆಯ ಅಭ್ಯಾಸಗಳು ಮತ್ತೆ ಕರೆಯಬಹುದು. ಈ ತಿಂಗಳು ಬಿಡು, ಈ ಸಲ ಡಿಲೇ ಆಗಲಿ ಅಂತ. ಆ ಸಮಯದಲ್ಲಿ ನಿನ್ನೊಳಗಿನ ಹೊಸ ವ್ಯಕ್ತಿ ಗಟ್ಟಿಯಾಗಿ ಹೇಳಬೇಕು, ಇಲ್ಲ, ನಾನು ಬದಲಾಗಿದ್ದೇನೆ. ಆ ಕ್ಷಣವೇ ನಿನ್ನ ನಿಜವಾದ ಜಯ. ನೀನು ಇನ್ನು ಮುಂದೆ ಹಣದ ಬಗ್ಗೆ ಭಯಪಡುವುದಿಲ್ಲ. ನೀನು ಅದನ್ನ ಅರ್ಥ ಮಾಡಿಕೊಳ್ಳುತ್ತೀಯ. ನೀನು ಅದನ್ನ ನಡೆಸುತ್ತೀಯ. ನೀನು ಅದನ್ನ ನಿಯಂತ್ರಿಸುತ್ತೀಯ. ಮತ್ತು ಒಂದು ದಿನ ನೀನು ಇನ್ನೊಬ್ಬರಿಗೆ ಮಾರ್ಗದರ್ಶನ ಕೊಡುತ್ತೀಯ. ಕಡಿಮೆ ಸ್ಕೋರ್ ಇದ್ದರೂ ನಾನು ಶಿಸ್ತಿನಿಂದ ಅದನ್ನು ಹೆಚ್ಚಿಸಿದೆ ಅಂತ ಹೆಮ್ಮೆಯಿಂದ ಹೇಳುತ್ತೀಯ. ಆಗ ನಿನ್ನ ಕಥೆ ಪ್ರೇರಣೆಯಾಗುತ್ತದೆ. ಆ ದಿನದವರೆಗೆ ನಡೆ. ನಿಧಾನವಾದರೂ ನಿಲ್ಲಬೇಡ. ವಿಳಂಬವಾದರೂ ಕೈಬಿಡಬೇಡ. ಒತ್ತಡ ಬಂದರೂ ಕುಗ್ಗಬೇಡ. ನಿನ್ನೊಳಗಿನ ಶಕ್ತಿ ನಿನ್ನ ಅಂಕಿಗಿಂತ ದೊಡ್ಡದು. ನಿನ್ನ ದೃಢತೆ ನಿನ್ನ ಸಮಸ್ಯೆಗಳಿಗಿಂತ ದೊಡ್ಡದು. ನಿನ್ನ ಕನಸು ನಿನ್ನ ಸಾಲಗಳಿಗಿಂತ ದೊಡ್ಡದು. ಇದೀಗ ನಿನ್ನ ಮನಸ್ಸು ಸ್ಪಷ್ಟವಾಗಿದೆ.
ನಿನ್ನ ಗುರಿ ಸ್ಪಷ್ಟವಾಗಿದೆ. ನಿನ್ನ ದಾರಿ ಸ್ಪಷ್ಟವಾಗಿದೆ. ಹೋಗು. ಜವಾಬ್ದಾರಿಯಿಂದ ನಡೆ. ಶಿಸ್ತಿನಿಂದ ಬದುಕು. ದೃಢತೆಯಿಂದ ಗೆಲ್ಲು. ನಿನ್ನ ಯಶಸ್ಸು ನಿನ್ನತ್ತ ಬರುತ್ತಿದೆ. ನಿನ್ನ ಯಶಸ್ಸು ನಿನ್ನತ್ತ ಬರುತ್ತಿದೆ. ಆದರೆ ಅದನ್ನು ಸ್ವಾಗತಿಸೋ ಮನಸ್ಸು, ಅದನ್ನು ಹಿಡಿದುಕೊಳ್ಳೋ ಶಿಸ್ತು, ಅದನ್ನು ಕಾಪಾಡೋ ಜವಾಬ್ದಾರಿ ನಿನ್ನೊಳಗೆ ಇರಬೇಕು. ಯಶಸ್ಸು ತಾತ್ಕಾಲಿಕವಾಗಿರಬಹುದು, ಆದರೆ ಶಿಸ್ತು ಶಾಶ್ವತವಾಗಿರಬೇಕು. ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಒಂದು ಹೊಸ ಸ್ಪಷ್ಟತೆ ಮೂಡಲಿ. ನಾನು ಪ್ರತಿ ರೂಪಾಯಿಗೂ ಕೆಲಸ ಕೊಡುತ್ತೇನೆ. ಹಣ ಖಾತೆಗೆ ಬಂದ ತಕ್ಷಣ ಅದು ಎಲ್ಲಿಗೆ ಹೋಗಬೇಕು ಅನ್ನೋದು ಗೊತ್ತಿರಲಿ. ಗೆ ಎಷ್ಟು, ಸಾವೆಸ್ಗೆ ಎಷ್ಟು, ಖರ್ಚಿಗೆ ಎಷ್ಟು. ಯೋಜನೆಯಿಲ್ಲದ ಹಣ ನಿಂತುಕೊಳ್ಳೋದಿಲ್ಲ. ಯೋಜನೆ ಇರುವ ಹಣ ಬೆಳೆಯುತ್ತದೆ. ನಿನ್ನ ಸಿಐಬಿಐಎಲ್ ಸ್ಕೋರ್ ಹೆಚ್ಚಿಸೋದು ಕೇವಲ ಬ್ಯಾಂಕ್ಗಾಗಿ ಅಲ್ಲ, ಅದು ನಿನ್ನ ಭವಿಷ್ಯದ ಅವಕಾಶಗಳಿಗಾಗಿ. ಕಡಿಮೆ ಬಡ್ಡಿದರ, ಉತ್ತಮ ಆಫರ್ಸ್, ಹೆಚ್ಚಿನ ನಂಬಿಕೆ, ಇವೆಲ್ಲವೂ ನಿನ್ನ ಶಿಸ್ತಿನ ಫಲ. ನೀನು ಇಂದು ಸಹನೆ ತೋರಿಸಿದರೆ ನಾಳೆ ಲಾಭ ಕಾಣುತ್ತೀಯ. ಒಂದು ವಿಷಯ ಯಾವತ್ತೂ ನೆನಪಿರಲಿ, ವೇಗಕ್ಕಿಂತ ದಿಕ್ಕು ಮುಖ್ಯ. ತಕ್ಷಣ ಅಪ್ರೂವ್ಡ್ ಆಗೋ ಲೋನ್ ನಿನ್ನನ್ನು ತಾತ್ಕಾಲಿಕವಾಗಿ ಮುಂದೆ ತಳ್ಳಬಹುದು, ಆದರೆ ಸರಿಯಾದ ದಿಕ್ಕಿಲ್ಲದಿದ್ದರೆ ಮತ್ತೆ ಅದೇ ಜಾಗಕ್ಕೆ ತರುತ್ತದೆ. ಆದ್ದರಿಂದ ವೇಗದ ಹಿಂದೆ ಓಡಬೇಡ. ಸರಿಯಾದ ದಿಕ್ಕನ್ನು ಆರಿಸು. ನಿನ್ನೊಳಗೆ ಈಗಾಗಲೇ ಬದಲಾವಣೆ ಶುರುವಾಗಿದೆ. ನೀನು ಯೋಚಿಸುವ ರೀತಿಯೇ ಬದಲಾಗುತ್ತಿದೆ. ಹೇಗೆ ತೆಗೆದುಕೊಳ್ಳಲಿ ಅನ್ನೋ ಪ್ರಶ್ನೆಯಿಂದ ಹೇಗೆ ಸರಿಯಾಗಿ ಹಿಂತಿರುಗಿಸಲಿ ಅನ್ನೋ ಪ್ರಶ್ನೆಗೆ ಬಂದಿದ್ದೀಯಾ. ಇದೇ ಪ್ರೌಢತೆ. ಇದೇ ನಿಜವಾದ ಬೆಳವಣಿಗೆ. ಯಾವಾಗಲಾದರೂ ಒತ್ತಡ ಬಂದರೆ ಒಂದು ಕ್ಷಣ ನಿಲ್ಲು. ಆಳವಾಗಿ ಉಸಿರೆಳೆ. ನಿನ್ನ ಗುರಿಯನ್ನು ನೆನಪಿಸ್ಕೋ. ನಿನ್ನ ಭವಿಷ್ಯದ ಚಿತ್ರವನ್ನು ಕಣ್ಣ ಮುಂದೆ ತರಿಕೋ. ಆ ಚಿತ್ರ ನಿನ್ನನ್ನು ಮತ್ತೆ ಶಿಸ್ತಿನ ದಾರಿಗೆ ತರುತ್ತದೆ. ನೀನು ಇನ್ನು ಮುಂದೆ ಕೇವಲ ಹಣ ಸಂಪಾದಿಸುವವನು ಅಲ್ಲ, ಹಣವನ್ನು ನಿರ್ವಹಿಸುವವನು. ನಿರ್ವಹಿಸುವವನೇ ದೀರ್ಘಕಾಲ ಉಳಿಯುತ್ತಾನೆ. ನಿರ್ವಹಿಸುವವನೇ ಬೆಳೆಯುತ್ತಾನೆ. ನಿನ್ನ ಬದುಕಿನಲ್ಲಿ ಇನ್ನು ಮುಂದೆ ಒಂದು ಅಭ್ಯಾಸ ಇರಲಿ, ಕಲಿಯುವ ಅಭ್ಯಾಸ. ಹಣಕಾಸು ಬಗ್ಗೆ ಓದು. ಕ್ರೆಡಿಟ್ ಬಗ್ಗೆ ತಿಳಿದುಕೋ. ಇನ್ವೆಸ್ಟ್ಮೆಂಟ್ ಬಗ್ಗೆ ಅರಿವು ಮಾಡಿಕೋ. ಜ್ಞಾನ ಇರುವವನು ಸಾಲದೊಳಗೆ ಸಿಲುಕೋದಿಲ್ಲ. ಜ್ಞಾನ ಇರುವವನು ಅವಕಾಶಗಳನ್ನು ಸೃಷ್ಟಿಸುತ್ತಾನೆ. ನಿನ್ನೊಳಗೆ ಯಾವತ್ತೂ ಒಂದು ನಂಬಿಕೆ ಇರಲಿ, ನಾನು ನನ್ನ ಪರಿಸ್ಥಿತಿಗಿಂತ ದೊಡ್ಡವನು. ಸ್ಕೋರ್ ಕಡಿಮೆ ಇರಬಹುದು, ಆದಾಯ ಕಡಿಮೆ ಇರಬಹುದು, ಆದರೆ ನಿನ್ನ ಮನಸ್ಸು ದೊಡ್ಡದಾಗಿರಲಿ. ನಿನ್ನ ದೃಢತೆ ದೊಡ್ಡದಾಗಿರಲಿ. ಒಂದು ದಿನ ನೀನು ಸಂಪೂರ್ಣವಾಗಿ ಡೆಟ್ ಫ್ರೀ ಆಗಬಹುದು, ಆದರೆ ಅದಕ್ಕಿಂತ ದೊಡ್ಡ ಗುರಿ ಸ್ಟ್ರೆಸ್ ಫ್ರೀ ಆಗೋದು. ಹಣಕಾಸಿನ ಒತ್ತಡವಿಲ್ಲದೆ ನಿದ್ರೆ ಮಾಡುವ ದಿನವೇ ನಿನ್ನ ನಿಜವಾದ ಜಯ. ಇವತ್ತು ನೀನು ಒಂದು ಮಾತು ಮತ್ತೆ ನಿನ್ನೊಳಗೆ ಹೇಳ್ಕೋ. ನಾನು ಬದಲಾಗಿದ್ದೇನೆ. ನಾನು ಜವಾಬ್ದಾರಿಯಾಗಿದ್ದೇನೆ. ನಾನು ಶಿಸ್ತಿನಿಂದ ನಡೆದುಕೊಳ್ಳುತ್ತೇನೆ. ನಾನು ನನ್ನ ಭವಿಷ್ಯವನ್ನು ಕಟ್ಟುತ್ತೇನೆ. ಈ ಮಾತುಗಳು ಕೇವಲ ವಾಕ್ಯಗಳಲ್ಲ, ಇದು ನಿನ್ನ ಹೊಸ ಗುರುತು, ನಿನ್ನ ಹೊಸ ವ್ಯಕ್ತಿತ್ವ. ಕಡಿಮೆ ಸಿಐಬಿಐಎಲ್ ಸ್ಕೋರ್ ನಿನ್ನನ್ನು ಪರೀಕ್ಷಿಸಿತು. ಪರ್ಸನಲ್ ಲೋನ್ ನಿನ್ನನ್ನು ಆಕರ್ಷಿಸಿತು, ಆದರೆ ನಿನ್ನ ಶಿಸ್ತು ನಿನ್ನನ್ನು ರಕ್ಷಿಸುತ್ತದೆ. ನಿನ್ನ ಜವಾಬ್ದಾರಿ ನಿನ್ನನ್ನು ಎತ್ತುತ್ತದೆ. ನಿನ್ನ ಪ್ರಯಾಣ ಇನ್ನೂ ಮುಂದುವರಿಯುತ್ತಿದೆ. ಪ್ರತಿ ದಿನ ಹೊಸ ಅವಕಾಶ, ಪ್ರತಿ ತಿಂಗಳು ಹೊಸ ಪ್ರಗತಿ, ಪ್ರತಿ ವರ್ಷ ಹೊಸ ಹಂತ. ಹೋಗು. ನಿನ್ನ ಹಣಕಾಸಿನ ಬದುಕನ್ನು ಹೆಮ್ಮೆಯಿಂದ ರೂಪಿಸು. ನಿನ್ನ ಹೆಜ್ಜೆಗಳು ದೃಢವಾಗಿರಲಿ. ನಿನ್ನ ಮನಸ್ಸು ಸ್ಥಿರವಾಗಿರಲಿ. ನಿನ್ನ ಭವಿಷ್ಯ ಪ್ರಭಾವಶಾಲಿಯಾಗಿರಲಿ. ಮತ್ತು ನೆನಪಿರಲಿ, ನಿನ್ನ ಕಥೆ ನಿನ್ನ ಕೈಯಲ್ಲಿ. ನಿನ್ನ ಕಥೆ ನಿನ್ನ ಕೈಯಲ್ಲಿ. ಅದನ್ನ ಯಾರೂ ಬರೆದು ಕೊಡೋದಿಲ್ಲ. ನಿನ್ನ ಪರಿಸ್ಥಿತಿ ಬರೆಯೋದಿಲ್ಲ. ನಿನ್ನ ಸ್ಕೋರ್ ಬರೆಯೋದಿಲ್ಲ. ನಿನ್ನ ನಿರ್ಧಾರಗಳು ಮಾತ್ರ ಬರೆಯುತ್ತವೆ. ಇವತ್ತು ನೀನು ಒಂದು ಹಂತ ದಾಟಿದ್ದೀಯಾ. ನೀನು ಭಯದಿಂದ ಯೋಚಿಸುವ ಹಂತದಿಂದ ಜವಾಬ್ದಾರಿಯಿಂದ ಯೋಚಿಸುವ ಹಂತಕ್ಕೆ ಬಂದಿದ್ದೀಯಾ. ಇದೇ ನಿನ್ನ ದೊಡ್ಡ ಬದಲಾವಣೆ. ಹಣಕಾಸಿನ ಸಮಸ್ಯೆಗಿಂತ ದೊಡ್ಡದು ಹಣಕಾಸಿನ ಅರಿವು ಇಲ್ಲದಿರುವುದು. ಆದರೆ ಈಗ ನಿನ್ನೊಳಗೆ ಅರಿವು ಮೂಡಿದೆ. ನಿನ್ನ ಜೀವನದಲ್ಲಿ ಇನ್ನೊಂದು ಸತ್ಯ ನೆನಪಿರಲಿ, ತಾತ್ಕಾಲಿಕ ಕಷ್ಟ ಶಾಶ್ವತ ಗುರುತು ಅಲ್ಲ. ಕಡಿಮೆ ಸಿಐಬಿಐಎಲ್ ಸ್ಕೋರ್ ಶಾಶ್ವತವಲ್ಲ. ಎಂಇ ಒತ್ತಡ ಶಾಶ್ವತವಲ್ಲ, ಆದರೆ ಶಿಸ್ತು ಶಾಶ್ವತವಾಗಬಹುದು. ಜ್ಞಾನ ಶಾಶ್ವತವಾಗಬಹುದು. ನಿನ್ನ ಹೊಸ ಚಿಂತನೆ ಶಾಶ್ವತವಾಗಬಹುದು. ನೀನು ಈಗ ತೆಗೆದುಕೊಳ್ಳುವ ಪ್ರತಿ ಸಣ್ಣ ನಿರ್ಧಾರ ನಿನ್ನ ಭವಿಷ್ಯದಲ್ಲಿ ದೊಡ್ಡ ಪರಿಣಾಮ ಬೀರುತ್ತದೆ. ಒಂದು ದಿನ ಡಿಲೇ ಮಾಡೋದು ಚಿಕ್ಕ ವಿಷಯ ಅನಿಸಬಹುದು, ಆದರೆ ಅದೇ ಡಿಲೇ ಒಂದು ಪ್ಯಾಟರ್ನ್ ಆಗಬಹುದು. ಹಾಗೆಯೇ ಒಂದು ತಿಂಗಳು ಸಮಯಕ್ಕೆ ಪಾವತಿ ಮಾಡೋದು ಚಿಕ್ಕ ಜಯ ಅನಿಸಬಹುದು, ಆದರೆ ಅದೇ ಕನ್ಸಿಸ್ಟೆನ್ಸಿ ಒಂದು ಹೊಸ ಗುರುತಾಗಬಹುದು. ನೀನು ಯಾವ ಗುರುತನ್ನು ಆರಿಸುತ್ತೀಯಾ? ಲೇಟ್ ಪೇಯರ್ ಅನ್ನೋ ಗುರುತುನ, ಅಥವಾ ರೆಸ್ಪಾನ್ಸಿಬಲ್ ಇಂಡಿವಿಜುವಲ್ ಅನ್ನೋ ಗುರುತುನ? ಇವತ್ತು ನೀನು ಆರಿಸಬಹುದು. ಲೋನ್ ಅಪ್ರೂವ್ಡ್ ಅನ್ನೋ ಪದ ಕೇಳಿದಾಗ ಉತ್ಸಾಹವಾಗಬಹುದು, ಆದರೆ ಲೋನ್ ಕ್ಲೋಸ್ಡ್ ಅನ್ನೋ ದಿನದ ಶಾಂತಿ ಇನ್ನಷ್ಟು ದೊಡ್ಡದು. ಆ ದಿನದ ಉಸಿರಾಟ ಇನ್ನಷ್ಟು ಹಗುರ. ಆ ದಿನದ ನಿದ್ರೆ ಇನ್ನಷ್ಟು ಆಳವಾದುದು. ನಿನ್ನ ಹಣಕಾಸಿನ ಬದುಕಿನಲ್ಲಿ ಇನ್ನೊಂದು ಗುರಿ ಇಟ್ಟುಕೋ, ಕ್ಲಾರಿಟಿ. ಎಷ್ಟು ಸಂಪಾದಿಸುತ್ತೀಯೋ ಗೊತ್ತಿರಲಿ, ಎಷ್ಟು ಖರ್ಚು ಮಾಡುತ್ತೀಯೋ ಗೊತ್ತಿರಲಿ, ಎಷ್ಟು ಉಳಿಸುತ್ತೀಯೋ ಗೊತ್ತಿರಲಿ, ಕ್ಲಾರಿಟಿ ಇರುವವನು ತಪ್ಪು ದಾರಿಯಲ್ಲಿ ಹೆಚ್ಚು ಕಾಲ ಇರೋದಿಲ್ಲ. ನೀನು ನಿನ್ನ ಹಣವನ್ನು ಗೌರವಿಸಿದಾಗ ಅದು ನಿನ್ನನ್ನು ಗೌರವಿಸುತ್ತದೆ. ನೀನು ನಿನ್ನ ಸಮಯವನ್ನು ಗೌರವಿಸಿದಾಗ ಅದು ನಿನ್ನ ಭವಿಷ್ಯವನ್ನು ಕಟ್ಟುತ್ತದೆ. ಎಂಇ ದಿನಾಂಕ ಒಂದು ಭಯದ ದಿನವಲ್ಲ, ಅದು ನಿನ್ನ ಜವಾಬ್ದಾರಿಯ ದಿನ. ಒಂದು ದಿನ ನೀನು ಈ ಪ್ರಯಾಣವನ್ನು ನೆನೆದು ನಗು ಮಾಡುತ್ತೀಯ. ಆ ಸಮಯದಲ್ಲಿ ನನಗೆ ಭಯ ಇತ್ತು, ಆದರೆ ನಾನು ನಿಂತುಕೊಳ್ಳಲಿಲ್ಲ ಅಂತ ಹೇಳುತ್ತೀಯ. ಅದೇ ನಿನ್ನ ಹೆಮ್ಮೆ. ಅದೇ ನಿನ್ನ ವ್ಯಕ್ತಿತ್ವ. ನಿನ್ನೊಳಗಿನ ಶಕ್ತಿಯನ್ನು ಕಡಿಮೆ ಅಂದಾಜು ಮಾಡಬೇಡ. ನೀನು ಈಗಾಗಲೇ ಬದಲಾವಣೆ ಶುರು ಮಾಡಿದ್ದೀಯಾ. ನಿನ್ನ ಚಿಂತನೆ ಬದಲಾಗಿದೆ. ನಿನ್ನ ದೃಷ್ಟಿಕೋನ ಬದಲಾಗಿದೆ. ಇದು ಸಣ್ಣ ವಿಷಯ ಅಲ್ಲ. ಇನ್ನು ಮುಂದೆ ಹಣಕಾಸಿನ ವಿಷಯದಲ್ಲಿ ನಿನ್ನ ನಿಯಮ ಸ್ಪಷ್ಟವಾಗಿರಲಿ. ಯೋಜನೆ ಇಲ್ಲದ ಸಾಲ ಬೇಡ. ಶಿಸ್ತು ಇಲ್ಲದ ಖರ್ಚು ಬೇಡ. ಗುರಿ ಇಲ್ಲದ ಜೀವನ ಬೇಡ. ನಿನ್ನ ಕನಸು ಕೇವಲ ಹಣ ಸಂಪಾದಿಸುವುದು ಅಲ್ಲ, ಹಣದ ಬಗ್ಗೆ ಆತ್ಮವಿಶ್ವಾಸ ಹೊಂದಿರುವುದು. ಬ್ಯಾಂಕ್ ಕರೆ ಬಂದಾಗ ಭಯಪಡದಿರುವುದು. ಸ್ಟೇಟ್ಮೆಂಟ್ ನೋಡಿದಾಗ ಒತ್ತಡವಾಗದಿರುವುದು. ಈ ಪ್ರಯಾಣದಲ್ಲಿ ಏರುಪೇರುಗಳು ಬರುತ್ತವೆ. ಕೆಲ ತಿಂಗಳು ಕಷ್ಟವಾಗಬಹುದು, ಕೆಲ ನಿರ್ಧಾರಗಳು ಸವಾಲಾಗಬಹುದು, ಆದರೆ ಕನ್ಸಿಸ್ಟೆನ್ಸಿ ಉಳಿಸಿದರೆ ಫಲ ಖಂಡಿತ ಬರುತ್ತದೆ.
ನೀನು ಇಂದು ಕೇಳುತ್ತಿರುವ ಈ ಧ್ವನಿ ಒಂದು ದಿನ ನಿನ್ನೊಳಗೆ ಬರುತ್ತದೆ. ನೀನೇ ನಿನ್ನನ್ನು ಮೋಟಿವೇಟ್ ಮಾಡುತ್ತೀಯ. ನೀನೇ ನಿನ್ನನ್ನು ರಿಮೈಂಡ್ ಮಾಡುತ್ತೀಯ, ನಾನು ಬದಲಾಗಿದ್ದೇನೆ ಅಂತ. ಕಡಿಮೆ CIBIL ಸ್ಕೋರ್ ಒಂದು ಆರಂಭ. ಪರ್ಸನಲ್ ಲೋನ್ ಒಂದು ಸಾಧನ. ಆದರೆ ನಿನ್ನ ಶಿಸ್ತು, ಅದು ನಿನ್ನ ಯಶಸ್ಸಿನ ಮೂಲ. ಈಗ ಮುಂದೆ ನೋಡು. ಹಿಂದಿನ ತಪ್ಪುಗಳನ್ನು ಪಾಠವಾಗಿಸು. ಇಂದಿನ ಕ್ರಮವನ್ನು ಶಕ್ತಿಯಾಗಿಸು. ನಾಳೆಯ ಫಲವನ್ನು ಗುರಿಯಾಗಿಸು. ನಿನ್ನ ಹೆಜ್ಜೆಗಳು ನಿಂತುಕೊಳ್ಳಬಾರದು. ನಿನ್ನ ಮನಸ್ಸು ಕುಗ್ಗಬಾರದು. ನಿನ್ನ ಗುರಿ ಮಂಕಾಗಬಾರದು. ನಿನ್ನ ಬದುಕು ನಿನ್ನ ಜವಾಬ್ದಾರಿ. ನಿನ್ನ ಜವಾಬ್ದಾರಿ ನಿನ್ನ ಗೌರವ. ನಿನ್ನ ಗೌರವ ನಿನ್ನ ಭವಿಷ್ಯ. ಹೋಗು, ದೃಢವಾಗಿ ನಡೆ. ಹೋಗು, ಶಿಸ್ತಿನಿಂದ ಗೆಲ್ಲು. ಹೋಗು, ನಿನ್ನ ಹಣಕಾಸಿನ ಜೀವನವನ್ನು ಹೆಮ್ಮೆಯಿಂದ ರೂಪಿಸು. ಹೋಗು, ನಿನ್ನ ಹೆಸರಿನ ಮುಂದೆ ಸಮರ್ಥ ಅನ್ನೋ ಪದ ಬರಲಿ. ಹೋಗು, ನಿನ್ನ ನಿರ್ಧಾರಗಳು ನಿನ್ನ ಕಥೆಯನ್ನು ಮರುಬರೆಯಲಿ. ನಿನ್ನ ಪ್ರಯಾಣ ಇನ್ನೂ ಮುಗಿದಿಲ್ಲ. ಇದು ಕೇವಲ ಪ್ರಾರಂಭ. ಒಮ್ಮೆ ನಿನ್ನನ್ನು ನೀನೇ ಪ್ರಶ್ನಿಸು. ನಾನು ನನ್ನ ಭವಿಷ್ಯಕ್ಕೆ ನ್ಯಾಯ ಮಾಡುತ್ತಿದ್ದೀನಾ? ನಿನ್ನ ಬಳಿ ಇಂದು 2 ಆಯ್ಕೆಗಳಿವೆ. ಸಣ್ಣ ನೀಲಿ ವಜ್ರ ಕಾರಣ ಹೇಳುವುದು. ಸಣ್ಣ ನೀಲಿ ವಜ್ರ ಕ್ರಮ ಕೈಗೊಳ್ಳುವುದು. ಕಾರಣಗಳು ಕ್ಷಣಿಕ ಆರಾಮ ಕೊಡುತ್ತವೆ. ಕ್ರಮ ಮಾತ್ರ ಶಾಶ್ವತ ಬದಲಾವಣೆ ಕೊಡುತ್ತದೆ. ನಿನ್ನ CIBIL ಸ್ಕೋರ್ ನಿನ್ನ ವ್ಯಕ್ತಿತ್ವವಲ್ಲ. ನಿನ್ನ ಹೆಮ್ಮೆ ನಿನ್ನ ಮೌಲ್ಯವಲ್ಲ. ನಿನ್ನ ಹಳೆಯ ತಪ್ಪುಗಳು ನಿನ್ನ ಭವಿಷ್ಯವಲ್ಲ. ಆದರೆ ನಿನ್ನ ಇಂದಿನ ಶಿಸ್ತು, ನಿನ್ನ ಇಂದಿನ ಕನ್ಸಿಸ್ಟೆನ್ಸಿ, ನಿನ್ನ ಇಂದಿನ ಕ್ಲಾರಿಟಿ, ಇವೇ ನಿನ್ನ ನಾಳೆಯ ಗುರುತು. ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಕಡಿಮೆ ಇರಬಹುದು, ಆದರೆ ನಿನ್ನ ಮನಸ್ಸಿನ ಬಲ ದೊಡ್ಡದಿರಬೇಕು. ನಿನ್ನ ಖಾತೆಯಲ್ಲಿ ಹಣ ಕಡಿಮೆ ಇದ್ದರೂ ನಿನ್ನ ಆತ್ಮವಿಶ್ವಾಸ ಕಡಿಮೆ ಆಗಬಾರದು. ಪ್ರತಿ ತಿಂಗಳು ಸಮಯಕ್ಕೆ ಪಾವತಿ ಮಾಡೋದು ಒಂದು ಟ್ರಾನ್ಸಾಕ್ಷನ್ ಮಾತ್ರ ಅಲ್ಲ, ಅದು ನಿನ್ನ ಮೇಲೆ ನಿನಗೆ ಇರುವ ಗೌರವದ ಸೂಚನೆ. ಒಂದು ದಿನ ನೀನು ಲೋನ್ ಫ್ರೀ ಆಗುತ್ತೀಯ. ಆ ದಿನ ನೀನು ಶಾಂತವಾಗಿ ಉಸಿರೆಳೆಯುತ್ತೀಯ. ನಾನು ಓಡಲಿಲ್ಲ, ನಾನು ಹೋರಾಡಿದೆ ಅಂತ ಹೇಳುತ್ತೀಯ. ನಿನ್ನ ಜೀವನದಲ್ಲಿ ಹಣ ಒಂದು ಸಾಧನ ಮಾತ್ರ. ಆದರೆ ಹಣವನ್ನು ಹೇಗೆ ಬಳಸುತ್ತೀಯೋ ಅದು ನಿನ್ನ ಪರಿಪಕ್ವತೆಯ ಅಳತೆ. ನಿನ್ನ ಕನಸು ಕೇವಲ ಹಣವಲ್ಲ. ನಿನ್ನ ಕನಸು ಸ್ವಾತಂತ್ರ್ಯ, ಭದ್ರತೆ, ಆತ್ಮಗೌರವ. ನಿನ್ನ ಭವಿಷ್ಯ ಯಾರು ಬಂದು ಕಟ್ಟಿಕೊಡಲ್ಲ. ನಿನ್ನ ಹೆಮ್ಮೆ ಯಾರು ಬಂದು ಪಾವತಿ ಮಾಡಲ್ಲ. ನಿನ್ನ ಗುರಿ ಯಾರು ಬಂದು ಸಾಧಿಸಿಕೊಡಲ್ಲ. ಆದರೆ ನಿನ್ನೊಳಗಿನ ವ್ಯಕ್ತಿ ಇದನ್ನೆಲ್ಲ ಮಾಡಬಹುದು. ಇವತ್ತು ನೀನು ನಿರ್ಧಾರ ಮಾಡು. ಚೆಕ್ ಮಾರ್ಕ್, ನಾನು ಯೋಜನೆ ಇಲ್ಲದೆ ಸಾಲ ತಗೊಳ್ಳುವುದಿಲ್ಲ. ಚೆಕ್ ಮಾರ್ಕ್, ನಾನು ಸಮಯಕ್ಕೆ ಪಾವತಿ ಮಾಡುತ್ತೇನೆ. ಚೆಕ್ ಮಾರ್ಕ್, ನಾನು ನನ್ನ ಖರ್ಚಿಗೆ ನಿಯಂತ್ರಣ ಇಡುತ್ತೇನೆ. ಚೆಕ್ ಮಾರ್ಕ್, ನಾನು ನನ್ನ ಹಣಕಾಸಿನ ಬದುಕಿಗೆ ಗೌರವ ಕೊಡುತ್ತೇನೆ. 1 ತಿಂಗಳು ಶಿಸ್ತು, 3 ತಿಂಗಳು ಕನ್ಸಿಸ್ಟೆನ್ಸಿ, 6 ತಿಂಗಳು ಆತ್ಮವಿಶ್ವಾಸ, 1 ವರ್ಷ ಹೊಸ ಗುರುತು. ನಿನ್ನ ಕಥೆ ಬರೆಯಲು ನೀನೇ ಲೇಖಕ. ನಿನ್ನ ಬದುಕು ಕಟ್ಟಲು ನೀನೇ ಶಿಲ್ಪಿ. ನಿನ್ನ ಭವಿಷ್ಯ ರೂಪಿಸಲು ನೀನೇ ನಾಯಕ. ಹೋಗು, ಭಯದಿಂದ ಅಲ್ಲ, ದೃಢನಿಶ್ಚಯದಿಂದ. ಹೋಗು, ಒತ್ತಡದಿಂದ ಅಲ್ಲ, ಜವಾಬ್ದಾರಿಯಿಂದ. ಹೋಗು, ಸಾಲದ ಭಾರದಿಂದ ಅಲ್ಲ, ಶಿಸ್ತಿನ ಬಲದಿಂದ. ಒಂದು ದಿನ ನೀನು ಹಿಂದಿರುಗಿ ನೋಡುತ್ತೀಯ. ಅದು ನನ್ನ ತಿರುವು ಬಿಂದು ಅಂತ ಹೇಳುತ್ತೀಯ. ಆ ತಿರುವು ಬಿಂದು ಇವತ್ತೇ. ಹೌದು, ಇದೀಗ ನಿನ್ನೊಳಗೆ ಒಂದು ಹೊಸ ಧ್ವನಿ ಮೂಡುತ್ತಿದೆ. ಆ ಧ್ವನಿ ಭಯದದ್ದಲ್ಲ, ಅದು ಜಾಗೃತಿಯದ್ದು. ನೀನು ಹಿಂದೆ ಮಾಡಿದ ತಪ್ಪುಗಳನ್ನು ಅಳಿಸಬೇಕಾಗಿಲ್ಲ. ಅವು ನಿನ್ನನ್ನು ಕುಗ್ಗಿಸಲು ಬಂದಿಲ್ಲ, ಕಲಿಸಲು ಬಂದಿವೆ. ಜೀವನದಲ್ಲಿ ಹಣಕಾಸಿನ ಶಿಸ್ತು ಕಲಿತ ವ್ಯಕ್ತಿ ಯಾವ ಕ್ಷೇತ್ರದಲ್ಲಾದರೂ ಗೆಲ್ಲಬಹುದು. ಏಕೆಂದರೆ ಅವನು ಕಾಯುವುದನ್ನು ಕಲಿತಿರುತ್ತಾನೆ. ಅವನು ತ್ಯಾಗವನ್ನು ಕಲಿತಿರುತ್ತಾನೆ. ಅವನು ಆದ್ಯತೆಯನ್ನು ತಿಳಿದಿರುತ್ತಾನೆ. ನಿನ್ನ ಹಣಕಾಸಿನ ಬದುಕಿನಲ್ಲಿ 3 ಪದಗಳು ಸದಾ ಇರಲಿ: ಜವಾಬ್ದಾರಿ, ಯೋಜನೆ, ಸಹನೆ. ಜವಾಬ್ದಾರಿ ಇಲ್ಲದ ಹಣ ಅಪಾಯ. ಯೋಜನೆ ಇಲ್ಲದ ಸಾಲ ಒತ್ತಡ. ಸಹನೆ ಇಲ್ಲದ ಹೂಡಿಕೆ ನಷ್ಟ. ನಿನ್ನ ಆದಾಯ ಎಷ್ಟು ದೊಡ್ಡದೋ ಅದಕ್ಕಿಂತ ನಿನ್ನ ನಿಯಂತ್ರಣ ಎಷ್ಟು ಬಲವಾಗಿದೆಯೋ ಅದು ಮುಖ್ಯ. ಇಂದು 500 ರೂಪಾಯಿ ಉಳಿಸುವುದು ಚಿಕ್ಕದಾಗಬಹುದು, ಆದರೆ ಅದು ಒಂದು ಅಭ್ಯಾಸವಾಗಿದ್ದರೆ ಅದೇ ನಿನ್ನ ಭವಿಷ್ಯವನ್ನು ಬದಲಾಯಿಸಬಹುದು. ನಿನ್ನ ಮನಸ್ಸು ಕೆಲವೊಮ್ಮೆ ಹೇಳಬಹುದು, ಇನ್ನೂ ಸ್ವಲ್ಪ ಖರ್ಚು ಮಾಡಿದ್ರೆ ಏನೂ ಆಗುತ್ತೆ. ಆ ಸಮಯದಲ್ಲಿ ನಿನ್ನ ಗುರಿಯನ್ನು ನೆನಪಿಸು. ನಿನ್ನ ಸ್ವಾತಂತ್ರ್ಯವನ್ನು ನೆನಪಿಸು. ನಿನ್ನ ಶಾಂತ ನಿದ್ರೆಯನ್ನು ನೆನಪಿಸು. ನಿನ್ನ ಭವಿಷ್ಯದ ನೀನು ಇವತ್ತಿನ ನಿನ್ನ ನಿರ್ಧಾರಗಳಿಗೆ ಧನ್ಯವಾದ ಹೇಳಬೇಕು. ಹಣಕಾಸಿನ ಜಗತ್ತಿನಲ್ಲಿ ಒಂದು ಸತ್ಯ ಇದೆ: ನೀನು ನಿಯಂತ್ರಿಸಿದ ಹಣ ನಿನ್ನನ್ನು ರಕ್ಷಿಸುತ್ತದೆ. ನೀನು ನಿಯಂತ್ರಿಸದ ಹಣ ನಿನ್ನನ್ನು ಒತ್ತಡಕ್ಕೆ ತಳ್ಳುತ್ತದೆ. ಇನ್ನೊಂದು ಸತ್ಯ: ಸ್ಲೋ ಪ್ರೋಗ್ರೆಸ್ ಕೂಡ ಪ್ರೋಗ್ರೆಸ್ ಆಗೇ. ಕನ್ಸಿಸ್ಟೆನ್ಸಿ ನಿಧಾನವಾದರೂ ಶಕ್ತಿಯುತ. ನಿನ್ನ ಜೀವನ ಒಂದು ರೇಸ್ ಅಲ್ಲ, ಅದು ಒಂದು ಪ್ರಯಾಣ. ಕೆಲ ದಿನಗಳು ಕಷ್ಟವಾಗಬಹುದು, ಕೆಲ ತಿಂಗಳು ಸವಾಲಾಗಬಹುದು, ಆದರೆ ನೀನು ನಿಂತುಕೊಳ್ಳದೆ ನಡೆದುಕೊಂಡು ಹೋದರೆ ನಿನ್ನ ಗೆಲುವು ಖಚಿತ. ನಿನ್ನ ಹೊಸ ಗುರುತು ಹೀಗಿರಲಿ: ನಾನು ನನ್ನ ಹಣವನ್ನು ಅರಿತ ವ್ಯಕ್ತಿ. ನಾನು ನನ್ನ ಸಾಲವನ್ನು ನಿಯಂತ್ರಿಸಿದ ವ್ಯಕ್ತಿ. ನಾನು ನನ್ನ ಭವಿಷ್ಯವನ್ನು ಕಟ್ಟಿದ ವ್ಯಕ್ತಿ. ನಿನ್ನ ಆತ್ಮಗೌರವಕ್ಕೆ ಬೆಲೆ ಇಲ್ಲ, ಅದನ್ನು ಕಾಪಾಡಲು ಶಿಸ್ತು ಬೇಕು. ಇವತ್ತು ಮತ್ತೆ ಒಮ್ಮೆ ನಿರ್ಧಾರ ಮಾಡು: ನಾನು ವಿಳಂಬ ಮಾಡಲ್ಲ. ನಾನು ಕಾರಣ ಹೇಳಲ್ಲ. ನಾನು ನನ್ನ ಜವಾಬ್ದಾರಿಯನ್ನು ತಪ್ಪಿಸಲ್ಲ. ನಾನು ಬದಲಾಗಿದ್ದೇನೆ. ನಾನು ಬೆಳೆದಿದ್ದೇನೆ. ನಾನು ಮುಂದೆ ಸಾಗುತ್ತಿದ್ದೇನೆ. ನಿನ್ನ ಕಥೆ ಮುಂದುವರಿಯುತ್ತಿದೆ. ಆ ಕಥೆಯಲ್ಲಿ ಹೀರೋ ಯಾರು ಗೊತ್ತಾ? ನೀನೇ. ಹೌದು, ಈ ಕಥೆ ಇಲ್ಲಿ ನಿಲ್ಲೋದಿಲ್ಲ. ಇದು ಒಂದು ಮನೋಭಾವದ ಕ್ರಾಂತಿ. ಒಂದು ದಿನದಲ್ಲಿ ಬಂದದ್ದಲ್ಲ, ಆದರೆ ಒಂದು ದಿನದಲ್ಲಿ ಆರಂಭವಾದದ್ದು. ನೀನು ಈಗ ಹಣವನ್ನು ಕೇವಲ ಖರ್ಚು ಮಾಡುವ ವಸ್ತುವಾಗಿ ನೋಡಲ್ಲ. ನೀನು ಅದನ್ನು ಒಂದು ಜವಾಬ್ದಾರಿಯಾಗಿ ನೋಡುತ್ತಿದ್ದೀಯ. ಒಂದು ಅವಕಾಶವಾಗಿ ನೋಡುತ್ತಿದ್ದೀಯ. ಒಂದು ಭವಿಷ್ಯದ ಭದ್ರತೆಯಾಗಿ ನೋಡುತ್ತಿದ್ದೀಯ. ಇದು ದೊಡ್ಡ ಬದಲಾವಣೆ. ಒಮ್ಮೆ ಯೋಚಿಸು: ಹಿಂದೆ ನೀನು ಎಮ್ಮಿ ದಿನಾಂಕ ನೋಡಿದಾಗ ಒತ್ತಡವಾಗುತ್ತಿತ್ತ? ಈಗ ಅದೇ ದಿನಾಂಕ ನಿನ್ನ ಶಿಸ್ತಿನ ಪರೀಕ್ಷೆ. ಹಿಂದೆ ಬ್ಯಾಂಕ್ ಕರೆ ಬಂದರೆ ಭಯವಾಗುತ್ತಿತ್ತ? ಈಗ ಅದೇ ಕರೆ ನಿನ್ನ ಆತ್ಮವಿಶ್ವಾಸವನ್ನು ಪರೀಕ್ಷಿಸುತ್ತದೆ. ಹಿಂದೆ ಸ್ಟೇಟ್ಮೆಂಟ್ ನೋಡಲು ಹಿಂಜರಿಕೆಯಾಗುತ್ತಿತ್ತ? ಈಗ ಸ್ಟೇಟ್ಮೆಂಟ್ ನಿನ್ನ ಬೆಳವಣಿಗೆಯ ಕನ್ನಡಿಯಾಗಿದೆ.
ಇದನ್ನೇ ಪರಿಪಕ್ವತೆ ಎನ್ನುತ್ತಾರೆ. ಹಣಕಾಸಿನ ಸ್ವಾತಂತ್ರ್ಯ ಒಂದೇ ದಿನದಲ್ಲಿ ಬರೋದಿಲ್ಲ. ಅದು ಸಣ್ಣ ಸಣ್ಣ ಸರಿಯಾದ ನಿರ್ಧಾರಗಳ ಫಲ. ಚೆಕ್ ಮಾರ್ಕ್ ಅನಗತ್ಯ ಖರ್ಚಿಗೆ ಇಲ್ಲ ಅಂದ ದಿನ. ಚೆಕ್ ಮಾರ್ಕ್ ಸಮಯಕ್ಕೆ ಪಾವತಿ ಮಾಡಿದ ತಿಂಗಳು. ಚೆಕ್ ಮಾರ್ಕ್ ಉಳಿಸಲು ಪ್ರಾರಂಭಿಸಿದ ಕ್ಷಣ. ಚೆಕ್ ಮಾರ್ಕ್ ಬಜೆಟ್ ಬರೆಯಲು ಕುಳಿತ ರಾತ್ರಿ. ಇವುಗಳೆಲ್ಲ ಸೇರಿ ನಿನ್ನ ಹೊಸ ಬದುಕು ಕಟ್ಟುತ್ತವೆ. ನೀನು ಈಗ ಗೆಲ್ಲುತ್ತಿರುವುದು ಹಣವಲ್ಲ, ನಿನ್ನ ಸ್ವಭಾವ, ನಿನ್ನ ನಿಯಂತ್ರಣ, ನಿನ್ನ ನಂಬಿಕೆ. ಒಂದು ದಿನ ನೀನು ನಿನ್ನ ಮಕ್ಕಳಿಗೆ, ನಿನ್ನ ಕುಟುಂಬಕ್ಕೆ, ನಿನ್ನ ಸ್ನೇಹಿತರಿಗೆ ಹೇಳುತ್ತೀಯ, ನಾನು ಕೂಡ ಒಮ್ಮೆ ಕಷ್ಟದಲ್ಲಿದ್ದೆ, ಆದರೆ ನಾನು ಕಲಿತೆ, ನಾನು ಬದಲಾದೆ. ಅದೇ ನಿನ್ನ ಗೆಲುವು. ಜೀವನದಲ್ಲಿ ಹಣದ ಮೌಲ್ಯ ಇದೆ, ಆದರೆ ಹಣಕ್ಕಿಂತ ದೊಡ್ಡದು ನಿನ್ನ ಮೌಲ್ಯ. ನಿನ್ನ ನಿರ್ಧಾರಗಳು ನಿನ್ನ ಗೌರವವನ್ನು ಕಟ್ಟುತ್ತವೆ. ನಿನ್ನ ಶಿಸ್ತು ನಿನ್ನ ಭವಿಷ್ಯವನ್ನು ಕಟ್ಟುತ್ತದೆ. ನಿನ್ನ ಜ್ಞಾನ ನಿನ್ನ ಭದ್ರತೆಯನ್ನು ಕಟ್ಟುತ್ತದೆ. ಇನ್ನು ಮುಂದೆ ನಿನ್ನ ನಿಯಮ ಸರಳವಾಗಿರಲಿ. ಖರ್ಚು ಮಾಡುವ ಮೊದಲು ಯೋಚಿಸು. ಸಾಲ ತಗೊಳ್ಳುವ ಮೊದಲು ಯೋಜಿಸು. ಹೂಡಿಕೆ ಮಾಡುವ ಮೊದಲು ಕಲಿಯು. ನೀನು ಮುಂದೆ ಸಾಗುತ್ತಿದ್ದೀಯಾ. ಹಿಂದಿನ ಭಯಗಳನ್ನು ಬಿಟ್ಟು, ಹಿಂದಿನ ತಪ್ಪುಗಳನ್ನು ಪಾಠವನ್ನಾಗಿ ಮಾಡಿಕೊಂಡು, ನಿನ್ನ ಹೆಜ್ಜೆಗಳು ನಿಧಾನವಾಗಬಹುದು, ಆದರೆ ನಿಲ್ಲಬಾರದು. ನಿನ್ನ ಮನಸ್ಸು ಕೆಲವೊಮ್ಮೆ ಕುಗ್ಗಬಹುದು, ಆದರೆ ಮುರಿಯಬಾರದು. ನಿನ್ನ ಗುರಿ ದೂರವಾಗಬಹುದು, ಆದರೆ ಮಸುಕಾಗಬಾರದು. ಒಂದು ದಿನ ನೀನು ಸಂಪೂರ್ಣ ಸಾಲಮುಕ್ತನಾಗುತ್ತೀಯ. ಒಂದು ದಿನ ನೀನು ಆತ್ಮವಿಶ್ವಾಸದಿಂದ ಬ್ಯಾಂಕ್ ಸ್ಟೇಟ್ಮೆಂಟ್ ನೋಡುತ್ತೀಯ. ಒಂದು ದಿನ ನೀನು ನಿನ್ನ ಬದುಕನ್ನು ಹೆಮ್ಮೆಯಿಂದ ನೋಡುವೆ. ಆ ದಿನದಿಗಾಗಿ ಇವತ್ತು ಶಿಸ್ತು ಇಡು. ಇವತ್ತು ಕ್ರಮ ಕೈಗೊಳ್ಳು. ಇವತ್ತು ನಿನ್ನನ್ನು ನಿನ್ನೆ ಗೌರವಿಸು. ನಿನ್ನ ಜೀವನ ನಿನ್ನ ಕೈಯಲ್ಲಿ ಇದೆ. ನಿನ್ನ ಭವಿಷ್ಯ ನಿನ್ನ ನಿರ್ಧಾರಗಳಲ್ಲಿ ಇದೆ. ನಿನ್ನ ಗೆಲುವು ನಿನ್ನ ಕನ್ಸಿಸ್ಟೆನ್ಸಿಯಲ್ಲಿ ಇದೆ. ಹೋಗು, ಮುಂದೆ ಸಾಗು, ನಿಂತುಕೊಳ್ಳಬೇಡ. ನಿನ್ನ ಕಥೆ ಇನ್ನೂ ಬರೆಯಲ್ಪಡುತ್ತಿದೆ. ಆ ಕಥೆಯ ಶೀರ್ಷಿಕೆ ಹೀಗಿರಲಿ: ನಾನು ಬದಲಾದೆ ಮತ್ತು ಗೆದ್ದೆ. ಹೌದು, ಈಗ ನೀನು ನಿನ್ನ ಕಥೆಯನ್ನು ಓದುತ್ತಿಲ್ಲ, ಬರೆಯುತ್ತಿದ್ದೀಯಾ. ಪ್ರತಿ ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗುವಾಗ ಅದು ಕೇವಲ ಸಂಬಳಕ್ಕಾಗಿ ಅಲ್ಲ, ಅದು ನಿನ್ನ ಭವಿಷ್ಯಕ್ಕಾಗಿ, ನಿನ್ನ ಸ್ವಾತಂತ್ರ್ಯಕ್ಕಾಗಿ, ನಿನ್ನ ಕುಟುಂಬದ ನಿಶ್ಚಿಂತತೆಗೆ. ನಿನ್ನ ಬದುಕಿನಲ್ಲಿ ಈಗ ಒಂದು ಸ್ಪಷ್ಟತೆ ಇದೆ. ಅದು ಹಿಂದಿನ ಗೊಂದಲವನ್ನು ಮೀರಿದೆ. ಒಮ್ಮೆ ನೆನಪಿಸು, ನೀನು ಭಯದಿಂದ ಓಡುತ್ತಿದ್ದ ದಿನಗಳಿದ್ದವು. ಇಂದು ನೀನು ಜವಾಬ್ದಾರಿಯಿಂದ ನಡೆಯುತ್ತಿದ್ದೀಯಾ. ಅದೇ ಬೆಳವಣಿಗೆ. ಹಣಕಾಸಿನ ಜೀವನದಲ್ಲಿ ನಿಜವಾದ ಗೆಲುವು ಎಂದರೆ ಹಣ ಹೆಚ್ಚು ಸಂಪಾದಿಸುವುದಲ್ಲ, ಹಣವನ್ನು ಸರಿಯಾಗಿ ನಿರ್ವಹಿಸುವುದು. ನೀನು ಈಗ ತಿಳಿದಿರುವುದು, ಎಮ್ಮಿ ಒಂದು ಶತ್ರು ಅಲ್ಲ, ಅದು ನಿನ್ನ ಶಿಸ್ತಿನ ಪರೀಕ್ಷೆ. ಸೇವಿಂಗ್ಸ್ ಒಂದು ಐಚ್ಛಿಕ ವಿಷಯ ಅಲ್ಲ, ಅದು ನಿನ್ನ ಭದ್ರತೆಯ ಗೋಡೆ. ಬಜೆಟ್ ಒಂದು ಕಾಗದದ ಲೆಕ್ಕವಲ್ಲ, ಅದು ನಿನ್ನ ದಿಕ್ಕು ತೋರಿಸುವ ನಕ್ಷೆ. ನಿನ್ನ ಬದುಕಿನಲ್ಲಿ ನಿಧಾನವಾದರೂ ಸ್ಥಿರವಾದ ಪ್ರಗತಿ ನಡೆಯುತ್ತಿದೆ. ಯಾರಿಗೂ ಕಾಣದ ಪ್ರಗತಿ, ಆದರೆ ನಿನಗೆ ಗೊತ್ತಿರುವ ಪ್ರಗತಿ. ಅದೇ ನಿಜವಾದ ಬಲ. ಒಂದು ದಿನ ನಿನ್ನ ಬಳಿ ಹೆಚ್ಚು ಹಣ ಇರಬಹುದು, ಆದರೆ ಅದಕ್ಕಿಂತ ಮುಖ್ಯ, ನಿನ್ನ ಬಳಿ ಹೆಚ್ಚು ನಿಯಂತ್ರಣ ಇರಬೇಕು. ನೀನು ಈಗ ಆ ನಿಯಂತ್ರಣವನ್ನು ನಿರ್ಮಿಸುತ್ತಿದ್ದೀಯಾ. ಪ್ರತಿ ಬಾರಿ ಟೆಂಪ್ಟೇಷನ್ ಬಂದಾಗ, ನಂತರ ನೋಡೋಣ ಅಂದಾಗ, ಇವತ್ತು ತಪ್ಪಿಸಿದ್ರೆ ಏನಾಗುತ್ತೆ ಅನ್ನಿಸಿದಾಗ, ಆ ಸಮಯದಲ್ಲಿ ನಿನ್ನ ಗುರಿ ನೆನಪಿಸು. ನಿನ್ನ ಭವಿಷ್ಯದ ನೀನು ನೆನಪಿಸು. ನೀನು ಈಗ ತಾಳ್ಮೆ ಕಲಿಯುತ್ತಿದ್ದೀಯಾ. ತಾಳ್ಮೆ ಕಲಿತವನು ಎಂದಿಗೂ ಖಾಲಿ ಕೈಯಾಗೋದಿಲ್ಲ. ನಿನ್ನ ಹಣಕಾಸಿನ ಬದುಕಿನಲ್ಲಿ 3 ಹಂತಗಳು ಇವೆ. ಕೀ ಕ್ಯಾಪ್ 1 ಅರಿವು, ಕೀ ಕ್ಯಾಪ್ 2 ಕ್ರಮ, ಕೀ ಕ್ಯಾಪ್ 3 ಸ್ಥಿರತೆ. ನೀನು ಈಗ 2ನೇ ಹಂತ ದಾಟಿ 3ನೇ ಹಂತದತ್ತ ಸಾಗುತ್ತಿದ್ದೀಯಾ. ಸ್ಥಿರತೆ ಬಂದಾಗ ನಿನ್ನ ಜೀವನದಲ್ಲಿ ಶಾಂತಿ ಬರುತ್ತದೆ. ನಿನ್ನ ಮನಸ್ಸಿನಲ್ಲಿ ಭದ್ರತೆ ಬರುತ್ತದೆ. ನಿನ್ನ ನಿದ್ರೆ ಆಳವಾಗುತ್ತದೆ. ಹಣಕಾಸಿನ ಒತ್ತಡ ಕಡಿಮೆಯಾದಾಗ ಜೀವನದ ಇತರ ಕನಸುಗಳತ್ತ ಗಮನ ಕೊಡಲು ಸಾಧ್ಯವಾಗುತ್ತದೆ. ಅದಕ್ಕಾಗಿ ಈ ಹಾದಿಯಲ್ಲಿ ಮುಂದುವರೆಯು. ಕೆಲವೊಮ್ಮೆ ನಿಧಾನವಾಗಬಹುದು, ಕೆಲವೊಮ್ಮೆ ತಾತ್ಕಾಲಿಕ ಹಿನ್ನಡೆ ಬರಬಹುದು, ಆದರೆ ಹಿನ್ನಡೆ ಅಂತ್ಯ ಅಲ್ಲ, ಅದು ದಿಕ್ಕು ತಿದ್ದುಪಡಿ ಮಾಡುವ ಅವಕಾಶ. ನಿನ್ನ ಮೇಲೆ ನಿನಗೆ ನಂಬಿಕೆ ಇಡು. ನಿನ್ನ ಶಿಸ್ತು ನಿನ್ನ ಕವಚ, ನಿನ್ನ ಜ್ಞಾನ ನಿನ್ನ ಆಯುಧ, ನಿನ್ನ ಕನ್ಸಿಸ್ಟೆನ್ಸಿ ನಿನ್ನ ಜಯದ ಮಾರ್ಗ. ಒಂದು ದಿನ ನೀನು ಹಿಂದಿರುಗಿ ನೋಡುತ್ತೀಯ. ಆ ಸಮಯದಲ್ಲಿ ನಾನು ನಿರ್ಧಾರ ಮಾಡಿದೆ, ಅದೇ ನನ್ನ ಜೀವನ ಬದಲಿಸಿತು. ಆ ನಿರ್ಧಾರ ಇವತ್ತೇ. ಮುಂದೆ ಸಾಗು, ಹೆಮ್ಮೆ ಪಡುತ್ತಾ ಸಾಗು, ಭಯವಿಲ್ಲದೆ ಸಾಗು. ನಿನ್ನ ಕಥೆ ಈಗ ಶಕ್ತಿಯ ಕಥೆ. ನಿನ್ನ ಬದುಕು ಈಗ ಜವಾಬ್ದಾರಿಯ ಬದುಕು. ನಿನ್ನ ಭವಿಷ್ಯ ಈಗ ನಿನ್ನ ನಿಯಂತ್ರಣದಲ್ಲಿ. ಹೋಗು, ನಿನ್ನ ಹೆಜ್ಜೆ ನಿಲ್ಲಬಾರದು, ನಿನ್ನ ಕನಸು ಮಂಕಾಗಬಾರದು, ನಿನ್ನ ಶಿಸ್ತು ಕುಸಿಯಬಾರದು. ಒಂದು ದಿನ ನಿನ್ನ ಹೆಸರು ಕೇಳಿದಾಗ ಜನರು ಹೇಳಬೇಕು, ಅವನು ತನ್ನ ಜೀವನವನ್ನು ತಾನೇ ಕಟ್ಟಿಕೊಂಡ. ಹೌದು, ಇದು ಕೇವಲ ಹಣಕಾಸಿನ ಪ್ರಯಾಣ ಅಲ್ಲ, ಇದು ವ್ಯಕ್ತಿತ್ವದ ನಿರ್ಮಾಣ. ನೀನು ಈಗ ತಿಳಿದುಕೊಂಡಿರುವ ದೊಡ್ಡ ಸತ್ಯ ಏನು ಗೊತ್ತಾ? ಹಣದ ಕೊರತೆ ಬದುಕನ್ನು ಕಷ್ಟಪಡಿಸಬಹುದು, ಆದರೆ ದಿಕ್ಕಿನ ಕೊರತೆ ಬದುಕನ್ನು ಹಾಳು ಮಾಡಬಹುದು. ಇಂದು ನಿನಗೆ ದಿಕ್ಕು ಇದೆ, ನಿನಗೆ ಗುರಿ ಇದೆ, ನಿನಗೆ ಶಿಸ್ತು ಇದೆ. ಅದೇ ಸಾಕು. ನೀನು ಹಿಂದೆ ನನ್ನ ಬಳಿ ಎಷ್ಟು ಇದೆ ಅಂತ ಕೇಳುತ್ತಿದ್ದೆ. ಈಗ ನೀನು ನಾನು ಎಷ್ಟು ನಿಯಂತ್ರಣದಲ್ಲಿದ್ದೇನೆ ಅಂತ ಕೇಳುತ್ತಿದ್ದೀಯಾ. ಅದೇ ನಿನ್ನ ಬೆಳವಣಿಗೆ. ಒಮ್ಮೆ ನಿನ್ನನ್ನು ನೀನೇ ಅಭಿನಂದಿಸು. ಏಕೆಂದರೆ ಎಲ್ಲರೂ ಬದಲಾಗುವುದಿಲ್ಲ, ಎಲ್ಲರೂ ಕಲಿಯುವುದಿಲ್ಲ, ಎಲ್ಲರೂ ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುವುದಿಲ್ಲ. ಆದರೆ ನೀನು ನಿಂತು ಯೋಚಿಸಿದೆ, ನೀನು ಅರಿತುಕೊಂಡೆ, ನೀನು ಬದಲಾವಣೆ ಪ್ರಾರಂಭಿಸಿದೆ. ಇದು ಸಣ್ಣ ವಿಷಯ ಅಲ್ಲ. ನಿನ್ನ ಜೀವನದಲ್ಲಿ ಈಗ ಒಂದು ಹೊಸ ಶಕ್ತಿ ಇದೆ. ಅದು ನಂತರ ನೋಡೋಣ ಅನ್ನೋ ಮನೋಭಾವವಲ್ಲ, ಅದು ಇವತ್ತೇ ಪ್ರಾರಂಭಿಸೋಣ ಅನ್ನೋ ಮನೋಭಾವ. ನಿನ್ನ ಪ್ರತಿ ಪಾವತಿ ಒಂದು ಹೆಜ್ಜೆ, ನಿನ್ನ ಪ್ರತಿ ಉಳಿತಾಯ ಒಂದು ಇಟ್ಟಿಗೆ, ನಿನ್ನ ಪ್ರತಿ ಸರಿಯಾದ ನಿರ್ಧಾರ ಒಂದು ಗೋಡೆ. ಹೀಗೆ ನಿಧಾನವಾಗಿ ನೀನು ಕಟ್ಟುತ್ತಿರುವುದು ಹಣವಲ್ಲ, ಭದ್ರತೆ. ನಿನ್ನೊಳಗೆ ಈಗ ಒಂದು ಶಾಂತಿ ಬರಬೇಕು.
ಏಕೆಂದರೆ ನೀನು ಓಡುತ್ತಿಲ್ಲ, ನೀನು ಎದುರಿಸುತ್ತಿದ್ದೀಯ. ಜೀವನದಲ್ಲಿ ಕಷ್ಟ ಬರುವುದು ತಪ್ಪಲ್ಲ, ಆದರೆ ಕಷ್ಟದಿಂದ ಓಡುವುದು ತಪ್ಪು. ನೀನು ಓಡಲಿಲ್ಲ, ಅದೇ ನಿನ್ನ ಬಲ. ಇನ್ನು ಮುಂದೆ ಕೆಲ ನಿಯಮಗಳನ್ನು ನೆನಪಿರಲಿ. ಸಣ್ಣ ನೀಲಿ ವಜ್ರ ಹಣ ಬಂದಾಗ ಹರ್ಷಿಸು, ಆದರೆ ಮಿತಿಯಲ್ಲಿ. ಸಣ್ಣ ನೀಲಿ ವಜ್ರ ಹಣ ಹೋದಾಗ ಕಲಿತುಕೋ, ಆದರೆ ಕುಗ್ಗಬೇಡ. ಸಣ್ಣ ನೀಲಿ ವಜ್ರ ಸಾಲ ತಗೊಳ್ಳುವಾಗ ಯೋಚಿಸು, ಆದರೆ ಭಯಪಡಬೇಡ. ಸಣ್ಣ ನೀಲಿ ವಜ್ರ ಹೂಡಿಕೆ ಮಾಡುವಾಗ ಕಲಿಯು, ಆದರೆ ತುರ್ತು ಪಡಬೇಡ. ನಿನ್ನ ಭವಿಷ್ಯ ಈಗ ಗಟ್ಟಿಯಾದ ನೆಲದ ಮೇಲೆ ನಿಂತಿದೆ. ಅದು ಹಿಂದಿನ ತಪ್ಪುಗಳ ಮೇಲೆ ಅಲ್ಲ, ಇಂದಿನ ಶಿಸ್ತಿನ ಮೇಲೆ. ಒಂದು ದಿನ ನೀನು ಸಂಪೂರ್ಣ ಸಾಲಮುಕ್ತನಾಗುತ್ತೀಯ. ಆ ದಿನ ನಿನ್ನ ಮುಖದಲ್ಲಿ ಕಾಣಿಸುವ ನಗು ಹಣದಿಂದ ಅಲ್ಲ, ನಿನ್ನ ಸಾಧನೆಯಿಂದ. ನೀನು ಈಗ ನಿನ್ನ ಜೀವನದ ನಾಯಕ, ನಿನ್ನ ಕಥೆಯ ಬರಹಗಾರ, ನಿನ್ನ ಭವಿಷ್ಯದ ನಿರ್ಮಾಪಕ. ಹಿಂದಿನ ದಿನಗಳು ನಿನ್ನನ್ನು ಪರೀಕ್ಷಿಸಿದವು, ಇಂದಿನ ದಿನಗಳು ನಿನ್ನನ್ನು ರೂಪಿಸುತ್ತಿವೆ. ನಾಳೆಯ ದಿನಗಳು ನಿನ್ನನ್ನು ಗೌರವಿಸುತ್ತವೆ. ಹೋಗು, ನಿನ್ನ ಹೆಜ್ಜೆಗಳು ಆತ್ಮವಿಶ್ವಾಸದಿಂದ ಇರಲಿ. ಹೋಗು, ನಿನ್ನ ಮಾತುಗಳಲ್ಲಿ ಸ್ಪಷ್ಟತೆ ಇರಲಿ. ಹೋಗು, ನಿನ್ನ ನಿರ್ಧಾರ. ಹೋಗು, ನಿನ್ನ ನಿರ್ಧಾರಗಳಲ್ಲಿ ದೃಢತೆ ಇರಲಿ. ನಿನ್ನ ಮನಸ್ಸು ಈಗ ಗೊಂದಲದ ಮೈದಾನವಲ್ಲ, ಅದು ಸ್ಪಷ್ಟತೆಯ ದಾರಿ. ಪ್ರತಿ ಬಾರಿ ಜೀವನ ನಿನ್ನನ್ನು ಪರೀಕ್ಷಿಸಿದಾಗ ಹಿಂದಿನ ನೀನು ಭಯಪಟ್ಟಿರಬಹುದು, ಆದರೆ ಇಂದಿನ ನೀನು ನಿಂತುಕೊಳ್ಳುತ್ತೀಯ. ಏಕೆಂದರೆ ನೀನು ಅರಿತಿದ್ದೀಯ, ಸಮಸ್ಯೆ ಶತ್ರು ಅಲ್ಲ, ಅದು ನಿನ್ನ ಬೆಳವಣಿಗೆಯ ಗುರು. ಹಣಕಾಸಿನ ಶಿಸ್ತು ಕಲಿತವನು ಜೀವನದ ಯಾವ ಕ್ಷೇತ್ರದಲ್ಲಾದರೂ ಶಿಸ್ತು ಕಟ್ಟಬಹುದು. ನೀನು ಈಗ ಹಣವನ್ನು ಹಿಂಬಾಲಿಸುತ್ತಿಲ್ಲ, ನೀನು ಮೌಲ್ಯವನ್ನು ನಿರ್ಮಿಸುತ್ತಿದ್ದೀಯ. ನಿನ್ನ ಸಮಯಕ್ಕೆ ಬೆಲೆ ಇದೆ, ನಿನ್ನ ಶ್ರಮಕ್ಕೆ ಬೆಲೆ ಇದೆ, ನಿನ್ನ ಕನಸುಗಳಿಗೆ ಬೆಲೆ ಇದೆ. ಅದಕ್ಕಾಗಿ ನಿನ್ನ ಹಣವನ್ನು ವ್ಯರ್ಥ ಮಾಡಬೇಡ, ನಿನ್ನ ಸಮಯವನ್ನು ವ್ಯರ್ಥ ಮಾಡಬೇಡ, ನಿನ್ನ ಶಕ್ತಿಯನ್ನು ವ್ಯರ್ಥ ಮಾಡಬೇಡ. ಒಂದು ದಿನ ನೀನು ಹಿಂದೆ ನೋಡುತ್ತೀಯ, ಆ ಸಮಯದಲ್ಲಿ ನಿನಗೆ ಎರಡು ಭಾವನೆಗಳು ಬರಬಹುದು. ನಾನು ಆಗಲೇ ಆರಂಭಿಸಿದ್ದರೆ, ಅಥವಾ ನಾನು ಆಗಲೇ ನಿರ್ಧಾರ ಮಾಡಿದ್ದು ಸರಿಯಾಯಿತು. ಇಂದು ನೀನು ಎರಡನೇ ವಾಕ್ಯಕ್ಕೆ ನೆಲಹಾಸು ಹಾಕುತ್ತಿದ್ದೀಯ. ನಿನ್ನ ಬದುಕಿನಲ್ಲಿ ಈಗ ಹೊಸ ನಿಯಮ. ಭಯ ಬಂದರೂ ನಡೆ, ಸವಾಲು ಬಂದರೂ ಕಲಿತು ನಡೆ, ಹಿನ್ನಡೆ ಬಂದರೂ ನಿಲ್ಲದೆ ನಡೆ. ನೀನು ಈಗ ಪರಿಸ್ಥಿತಿಯ ಬಲಿಯಲ್ಲ, ನೀನು ಪರಿಸ್ಥಿತಿಯ ನಿರ್ಮಾಪಕ. ನಿನ್ನ CIBIL ಸ್ಕೋರ್ ಏರಬಹುದು, ನಿನ್ನ ಆದಾಯ ಹೆಚ್ಚಬಹುದು, ನಿನ್ನ ಸಾಲ ಕಡಿಮೆಯಾಗಬಹುದು, ಆದರೆ ಅದಕ್ಕಿಂತ ಮುಖ್ಯ, ನಿನ್ನ ಆತ್ಮವಿಶ್ವಾಸ ಹೆಚ್ಚಬೇಕು. ನಿನ್ನೊಳಗಿನ ಶಕ್ತಿ ಹೊರಬರುತ್ತಿದೆ, ಅದು ನಿಧಾನವಾಗಿರಬಹುದು, ಆದರೆ ಅದು ನಿಲ್ಲುವುದಿಲ್ಲ. ನಿನ್ನ ಗುರಿ ಕೇವಲ ಸಾಲ ಮುಕ್ತವಾಗುವುದಲ್ಲ, ನಿನ್ನ ಗುರಿ ಮನಸ್ಸು ಮುಕ್ತವಾಗುವುದು. ನಿನ್ನ ಹೆಸರಿನ ಮುಂದೆ ಒಂದು ದಿನ ಜವಾಬ್ದಾರಿಯುತ ವ್ಯಕ್ತಿ ಅನ್ನೋ ಗುರುತು ಬರಲಿ. ನೀನು ಇಂದು ತೆಗೆದುಕೊಂಡ ನಿರ್ಧಾರ ನಿನ್ನ ಮಕ್ಕಳ ಭವಿಷ್ಯಕ್ಕೂ ಬಲ ಕೊಡಬಹುದು, ನಿನ್ನ ಕುಟುಂಬದ ಭದ್ರತೆಯು ಕಟ್ಟಬಹುದು. ಇದು ಕೇವಲ ಹಣದ ವಿಷಯ ಅಲ್ಲ, ಇದು ಪರಂಪರೆಯ ವಿಷಯ, ಇದು ಗೌರವದ ವಿಷಯ. ಹೋಗು, ನಿನ್ನ ಹೆಜ್ಜೆ ಆತ್ಮವಿಶ್ವಾಸದಿಂದಿರಲಿ. ಹೋಗು, ನಿನ್ನ ದೃಷ್ಟಿ ಗುರಿಯ ಮೇಲೆ ಇರಲಿ. ಹೋಗು, ನಿನ್ನ ಬದುಕು ನಿನ್ನ ಕೈಯಲ್ಲೇ ಇರಲಿ. ಒಂದು ದಿನ ನಿನ್ನ ಕಥೆ ಕೇಳಿದವರು ಹೇಳಬೇಕು, ಅವನು ಪರಿಸ್ಥಿತಿಗೆ ಸೋಲಲಿಲ್ಲ, ಅವನು ತನ್ನನ್ನೇ ಗೆದ್ದ. ಹೌದು, ಜೀವನದಲ್ಲಿ ನಿಜವಾದ ಗೆಲುವು ಎಂದರೆ ಹೊರಗಿನ ಪರಿಸ್ಥಿತಿಯನ್ನು ಗೆಲ್ಲುವುದು ಅಲ್ಲ, ಒಳಗಿನ ಅಶಾಂತಿಯನ್ನು ಗೆಲ್ಲುವುದು. ನೀನು ಈಗ ಅದನ್ನೇ ಮಾಡುತ್ತಿದ್ದೀಯ. ಒಮ್ಮೆ ಗಮನಿಸು, ಹಿಂದೆ ಹಣ ಬಂದಾಗ ಸಂತೋಷ, ಹಣ ಹೋದಾಗ ಒತ್ತಡ. ಇಂದು ಹಣ ಬಂದರೂ ಶಾಂತಿ, ಹೋದರೂ ನಿಯಂತ್ರಣ. ಅದೇ ಪರಿಪಕ್ವತೆ. ನೀನು ಈಗ ಅರ್ಥ ಮಾಡಿಕೊಂಡಿದ್ದೀಯ. ಸಂಪತ್ತು ಅಂದರೆ ಕೇವಲ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ಸಂಪತ್ತು ಅಂದರೆ ಚೆಕ್ ಮಾರ್ಕ್ ಮನಸ್ಸಿನ ಶಾಂತಿ, ಚೆಕ್ ಮಾರ್ಕ್ ಸಾಲದ ನಿಯಂತ್ರಣ, ಚೆಕ್ ಮಾರ್ಕ್ ಖರ್ಚಿನ ಜಾಗೃತಿ, ಚೆಕ್ ಮಾರ್ಕ್ ಭವಿಷ್ಯದ ಸ್ಪಷ್ಟತೆ. ನಿನ್ನ ಜೀವನದಲ್ಲಿ ಈಗ ಒಂದು ಹೊಸ ತತ್ವ ಇದೆ. ನಾನು ಪರಿಸ್ಥಿತಿಗೆ ಪ್ರತಿಕ್ರಿಯಿಸುವುದಿಲ್ಲ, ನಾನು ಪರಿಸ್ಥಿತಿಯನ್ನು ನಿರ್ವಹಿಸುತ್ತೇನೆ. ಇದು ನಾಯಕತ್ವ, ನಿನ್ನ ಜೀವನದ ನಾಯಕತ್ವ. ಒಂದು ದಿನ ನೀನು ಹೆಚ್ಚಿನ ಆದಾಯ ಗಳಿಸಬಹುದು, ಆದರೆ ಇವತ್ತು ನೀನು ಗಳಿಸುತ್ತಿರುವುದು ಅದಕ್ಕಿಂತ ದೊಡ್ಡದು. ಆತ್ಮಶಾಸನ. ಆತ್ಮಶಾಸನ ಇರುವವನು ದಾರಿ ತಪ್ಪುವುದಿಲ್ಲ, ಅವನು ತಾತ್ಕಾಲಿಕ ಆಕರ್ಷಣೆಗೆ ಮಣಿಯುವುದಿಲ್ಲ, ಅವನು ದೀರ್ಘಕಾಲದ ಗುರಿಯನ್ನು ಬಿಡುವುದಿಲ್ಲ. ನಿನ್ನ ಮುಂದೆ ಇನ್ನೂ ಸವಾಲುಗಳು ಬರಬಹುದು, ಅಕಸ್ಮಾತ್ ಖರ್ಚುಗಳು ಬರಬಹುದು, ಆದಾಯದಲ್ಲಿ ಏರುಪೇರುಗಳು ಇರಬಹುದು, ಆದರೆ ಈಗ ನಿನ್ನ ಬಳಿ ಒಂದು ಶಕ್ತಿ ಇದೆ. ತಯಾರಿ. ಇಮರ್ಜೆನ್ಸಿ ಫಂಡ್ ಕಟ್ಟುವ ದಿನ ಬರುತ್ತದೆ, ಇನ್ವೆಸ್ಟ್ಮೆಂಟ್ ಪ್ರಾರಂಭಿಸುವ ದಿನ ಬರುತ್ತದೆ, ಫೈನಾನ್ಷಿಯಲ್ ಫ್ರೀಡಮ್ ಗುರಿಯಾಗುವ ದಿನ ಬರುತ್ತದೆ. ನಿನ್ನ ಪ್ರಗತಿ ನಿಧಾನವಾಗಿರಬಹುದು, ಆದರೆ ಅದು ಗಟ್ಟಿಯಾಗಿರುತ್ತದೆ. ನಿನ್ನ ಜೀವನದಲ್ಲಿ ಈಗ ಒಂದು ಹೊಸ ವ್ಯಾಖ್ಯಾನ. ರಿಚ್ ಅಂದರೆ ಹೆಚ್ಚು ಹಣವಿರುವವನು ಅಲ್ಲ, ರಿಚ್ ಅಂದರೆ ತನ್ನ ಹಣವನ್ನು ನಿಯಂತ್ರಿಸುವವನು. ನೀನು ಈಗ ಆ ದಾರಿಯಲ್ಲಿ ಸಾಗುತ್ತಿದ್ದೀಯ. ನಿನ್ನ ಶಿಸ್ತು ನಿನ್ನನ್ನು ರಕ್ಷಿಸುತ್ತದೆ, ನಿನ್ನ ಕ್ಲಾರಿಟಿ ನಿನ್ನನ್ನು ದಾರಿ ತೋರಿಸುತ್ತದೆ, ನಿನ್ನ ಕನ್ಸಿಸ್ಟೆನ್ಸಿ ನಿನ್ನನ್ನು ಗುರಿಯವರೆಗೆ ಕರೆದೊಯ್ಯುತ್ತದೆ. ಒಂದು ದಿನ ನಿನ್ನ ಮುಖದಲ್ಲಿ ಕಾಣುವ ಆತ್ಮವಿಶ್ವಾಸ, ನಿನ್ನ ಮಾತುಗಳಲ್ಲಿ ಕಾಣುವ ಸ್ಪಷ್ಟತೆ, ನಿನ್ನ ನಡೆನಲ್ಲಿ ಕಾಣುವ ದೃಢತೆ, ಇವೆಲ್ಲವೂ ಇಂದಿನ ಈ ನಿರ್ಧಾರದಿಂದ ಹುಟ್ಟುತ್ತವೆ. ಹೋಗು, ನಿನ್ನ ಹಾದಿ ಸ್ಪಷ್ಟವಾಗಿದೆ. ಹೋಗು, ನಿನ್ನ ಮನಸ್ಸು ದೃಢವಾಗಿದೆ. ಹೋಗು, ನಿನ್ನ ಭವಿಷ್ಯ ನಿನ್ನ ನಿಯಂತ್ರಣದಲ್ಲಿ ಇದೆ. ಒಂದು ದಿನ ನೀನು ನಿನ್ನನ್ನು ಕನ್ನಡಿಯಲ್ಲಿ ನೋಡಿ ಹೇಳಬೇಕು, ನಾನು ಪರಿಸ್ಥಿತಿಯಿಂದ ರೂಪಿಸಲ್ಪಟ್ಟವನಲ್ಲ, ನಾನು ನನ್ನ ನಿರ್ಧಾರಗಳಿಂದ ರೂಪಿಸಿಕೊಂಡವನು. ಹೌದು, ಇದೀಗ ನಿನ್ನ ಜೀವನದಲ್ಲಿ ಹೊಸ ಅಧ್ಯಾಯ ಶುರುವಾಗುತ್ತಿದೆ. ಹಿಂದೆ ನೀನು ಹಣದ ಹಿಂದೆ ಓಡುತ್ತಿದ್ದೆ, ಇಂದು ಹಣ ನಿನ್ನ ನಿಯಂತ್ರಣಕ್ಕೆ ಬರುತ್ತಿದೆ. ಹಿಂದೆ ನೀನು ಪರಿಸ್ಥಿತಿಯನ್ನು ದೂರುತ್ತಿದ್ದೆ, ಇಂದು ನೀನು ಪರಿಹಾರ ಹುಡುಕುತ್ತಿದ್ದೀಯ. ಇದು ಸಾಮಾನ್ಯ ಬದಲಾವಣೆ ಅಲ್ಲ, ಇದು ಒಳಗಿನಿಂದ ಹುಟ್ಟಿದ ಪರಿವರ್ತನೆ. ನೀನು ಈಗ ಒಂದು ವಿಷಯ ಅರಿತಿದ್ದೀಯ, ಹಣಕಾಸಿನ ಸ್ವಾತಂತ್ರ್ಯ ಹೊರಗೆ ಸಿಗುವುದಿಲ್ಲ, ಅದು ಒಳಗಿನ ಶಿಸ್ತಿನಿಂದ ಬರುತ್ತದೆ. ನಿನ್ನ ಜೀವನದಲ್ಲಿ ಈಗ 3 ಕಂಬಗಳಿವೆ. ಸಣ್ಣ ನೀಲಿ ವಜ್ರ ಆತ್ಮವಿಶ್ವಾಸ, ನಾನು ಮಾಡಬಹುದು ಅನ್ನೋ ನಂಬಿಕೆ. ಸಣ್ಣ ನೀಲಿ ವಜ್ರ ಜವಾಬ್ದಾರಿ, ನಾನು ಹೊಣೆ ಹೊರುತ್ತೇನೆ ಅನ್ನೋ ಮನೋಭಾವ.
ಸಣ್ಣ ನೀಲಿ ವಜ್ರ ನಿರಂತರತೆ, ನಾನು ನಿಲ್ಲಲ್ಲ ಅನ್ನೋ ದೃಢತೆ. ಈ ಮೂರು ಇದ್ದರೆ ಯಾವ ಸಾಲವೂ ದೊಡ್ಡದಾಗುವುದಿಲ್ಲ, ಯಾವ ಕಷ್ಟವೂ ಶಾಶ್ವತವಾಗುವುದಿಲ್ಲ. ನಿನ್ನೊಳಗಿನ ಭಯ ಈಗ ಶಕ್ತಿಯಾಗುತ್ತಿದೆ, ನಿನ್ನೊಳಗಿನ ಗೊಂದಲ ಈಗ ಸ್ಪಷ್ಟತೆಯಾಗುತ್ತಿದೆ, ನಿನ್ನೊಳಗಿನ ದುರ್ಬಲತೆ ಈಗ ದೃಢತೆಯಾಗುತ್ತಿದೆ. ಒಂದು ದಿನ ನೀನು ಸಂಪೂರ್ಣ ಸಾಲಮುಕ್ತನಾಗಬಹುದು. ಆದರೆ ಅದಕ್ಕಿಂತ ಮುಖ್ಯ, ನೀನು ಆತ್ಮವಿಶ್ವಾಸದಿಂದ ಬದುಕಲು ಕಲಿಯುತ್ತಿದ್ದೀಯ. ಹಣ ಇದ್ದರೂ ಶಾಂತಿ ಇಲ್ಲದವರು ಹಲವರು, ಆದರೆ ಶಿಸ್ತು ಇದ್ದರೆ ಶಾಂತಿ ಬರುತ್ತದೆ. ನಿನ್ನ ಹೊಸ ಗುರುತು ಹೀಗಿರಲಿ: ನಾನು ನನ್ನ ಜೀವನವನ್ನು ಯೋಜನೆ ಮಾಡುತ್ತೇನೆ, ನಾನು ನನ್ನ ಹಣವನ್ನು ಗೌರವಿಸುತ್ತೇನೆ, ನಾನು ನನ್ನ ಭವಿಷ್ಯವನ್ನು ಕಟ್ಟುತ್ತೇನೆ. ನಿನ್ನ ಹೆಜ್ಜೆಗಳು ನಿಧಾನವಾಗಬಹುದು, ಆದರೆ ಅವು ಹಿಂದಕ್ಕೆ ಹೋಗುವುದಿಲ್ಲ. ನಿನ್ನ ನಿರ್ಧಾರಗಳು ಸಣ್ಣವಾಗಬಹುದು, ಆದರೆ ಅವು ದಿಕ್ಕು ಬದಲಿಸುತ್ತವೆ. ನಿನ್ನ ಪ್ರಯಾಣ ಇನ್ನೂ ಮುಂದಿದೆ. ಇನ್ವೆಸ್ಟ್ಮೆಂಟ್ ಕಲಿಯುವ ಹಂತ ಬರುತ್ತದೆ, ವೆಲ್ತ್ ಕಟ್ಟುವ ಹಂತ ಬರುತ್ತದೆ, ಫ್ರೀಡಮ್ ಅನುಭವಿಸುವ ಹಂತ ಬರುತ್ತದೆ. ಆದರೆ ಇವತ್ತಿನ ಈ ಹಂತ ಶಿಸ್ತು ಕಟ್ಟುವ ಹಂತ. ಇದನ್ನೇ ಹೆಚ್ಚು ಗೌರವಿಸು, ಏಕೆಂದರೆ ಶಿಸ್ತು ಇಲ್ಲದೆ ಸಂಪತ್ತು ಉಳಿಯೋದಿಲ್ಲ, ಜ್ಞಾನ ಇಲ್ಲದೆ ಸಂಪತ್ತು ಬೆಳೆಯೋದಿಲ್ಲ, ಸಹನೆ ಇಲ್ಲದೆ ಸಂಪತ್ತು ಶಾಶ್ವತವಾಗೋದಿಲ್ಲ. ಹೋಗು, ನಿನ್ನ ದಾರಿ ಈಗ ಬೆಳಗಿದೆ. ಹೋಗು, ನಿನ್ನ ಮನಸ್ಸು ಈಗ ಗಟ್ಟಿಯಾಗಿದೆ. ಹೋಗು, ನಿನ್ನ ಭವಿಷ್ಯ ಈಗ ನಿನ್ನ ಕೈಯಲ್ಲಿದೆ. ಒಂದು ದಿನ ನಿನ್ನ ಕಥೆ ಕೇಳಿದವರು ಹೇಳಬೇಕು, ಅವನು ಹಣ ಗಳಿಸಿಲ್ಲ ಮಾತ್ರ, ಅವನು ತನ್ನ ಜೀವನವನ್ನು ಗೆದ್ದ.